ಅಶ್ವಮೇಧಃ ಕ್ರತುಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರಃ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠೋ ದೇವಶ್ರೇಷ್ಠಸ್ತು ಮಾರುತಃ ಬಲಮಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನ ಹರೇರ್ಬಲಮನ್ಯತಃ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟಃ ತತ್ವಜ್ಞಾನೇ ವಿಷ್ಣುಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಆಯಿತು. ತತ್ವಜ್ಞಾನೇ ವಿಷ್ಣುಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ. ಇದೆಲ್ಲ ಆಯಿತು. ಪ್ರಲಾಪಸ್ಯ ಚ ವರ್ಜನೆ, ಪ್ರಲಾಪವನ್ನು ಮಾಡದೇ ಇರುವುದಕ್ಕೆ ಇಲ್ಲಿ ಪ್ರಲಾಪ ಅಂದ್ರೇನೋ ಅಲ್ಲ. ಪ್ರಲಾಪ ಅಂಥೇಳಿದರೆ ಪ್ರಲಾಪೋ ಅನರ್ಥಕಂ ವಚಃ, ಅರ್ಥವಿಲ್ಲದ ಮಾತು ಅಂತ. ಹರಟೆ ಅಂತೀವಲ್ಲ ಹಾಗೆ. ಹರಟೆ ಅಂದ್ರೆ ಏನಿರುತ್ತೆ ಅದರಲ್ಲಿ? ಸುಮ್ಮನೆ ಟೈಮ್ ಪಾಸ್ ಇದ್ದಾಗ ಏನಿರೋದು ಅಂಥ ಮಾತನ್ನು ಎಂದೂ ಆಡೋದಿಲ್ಲ. ಭೀಮಸೇನ ದೇವರು ಯಾವ ಅವತಾರಗಳಲ್ಲೂ ಮೂಲ ರೂಪದಲ್ಲೂ ಸಹ ಎಂದೂ ಸಹ ವ್ಯರ್ಥವಾದ ಮಾತನ್ನು ಹೇಳೋ. ಅದಕ್ಕೆ ದಾಸ ಹೇಳಬೇಕು, ಹಾಳು ಹರಟೆಗೆ ಹೋಗಬೇಡ ಅಂತ ಹೇಳ್ತಾರೆ. ತುಂಬ ಜನಗಳು ಹರಟೆಯಲ್ಲೇ ಹೋಗೋದು. ಟೈಮ್ ಪಾಸ್ ಎಂಬ ದೊಡ್ಡದು. ಅದೇನು ಟೈಮ್ ಇರೋದಕ್ಕೆ ಎಷ್ಟು ಪ್ರೆಷಸ್ ಟೈಮ್ ಅದು. ಪಾಸ್ ಮಾಡ್ತಕ್ಕೋ ಪರೀಕ್ಷೆಯಲ್ಲಿ ಹರಟೆ ಹೊಡೆದು ಏನಾಗುತ್ತಾಗ ಸರಿಯಾಗಿ ಬರದೇ ಪಾಸ್ ಆಗೋದು ಕಷ್ಟ. ಹರಟೆ ಹೊಡೆದ ಪಾಸ್ ಆಗ್ತಾನೆ. ಇದು ಲೈಫ್ ಅಂದರೆ ದೊಡ್ಡ ಪರೀಕ್ಷೆ ಇದ್ದಿದ್ದ ಹಾಗೆ. ಈಚ್ ಆ್ಯಂಡ್ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಸಾ ಹಾನಿ ತನ್ಮಹತ್ ಛಿದ್ರಂ ಸಾ ಚಾಂಧ ಜಡಮೂಕತಾ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವ ಒಂದು ಕ್ಷಣದಲ್ಲಿ ಪರಮಾತ್ಮನ ಚಿಂತೆ ನಡೆಯೋದಿಲ್ಲ. ಆ ಕ್ಷಣ ಅತ್ಯಂತ ವ್ಯರ್ಥ. ಆ ಕ್ಷಣ ಎಲ್ಲ 24 ತಾಸಿನಲ್ಲಿ 23 ತಾಸು 59 ನಿಮಿಷ 59 ಸೆಕೆಂಡು ದೇವರು ಸ್ಮರಣೆ ಮಾಡಿ. ಒಂದು ಸೆಕೆಂಡ್ ಬಿಟ್ಟು ಏನಂತಾರಂತೆ, ಅಯ್ಯೋ ಎಂಥ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟ ಅಂತ. ನಮಗೆ ಎಕ್ಸಾಮ್ ಆದಲ್ಲಿ ಗೊತ್ತಾಗುತ್ತೆ ನಮಗೆ ಅಷ್ಟು ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಪೇಪರ್ ಈ ಕಡೆಯಿಂದ ಕಲೆಕ್ಟ್ ಮಾಡೋ ಬರೋತ್ತಿಗೆ ಅವ್ನು ಬರೆದಿರ್ತಾನೆ ಪಾಪ. ಈ ಕಡೆಯಿಂದ ಬಂದರೆ ಲಾಸ್ ಆಗುತ್ತೆ. ಅಷ್ಟು ಗಮನ ಇಟ್ಟಿರ್ತಾರೆ. ಆ ಟೈಪ್ ಇರಬೇಕು ಅದು. ಅಂಥದ್ದು ನೈವೇಕ್ಷ ಶಾಂತಿಷ್ಟೇ ಇದೆ ಪಿಕ್ಕೋಚಿತ್ತು. ಇಲ್ಲ ಹೋದರೆ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಅಪಲಾಪ ಬೇರೆ. ಹೇಳಿದ್ದನ್ನು ಒಪ್ಪದೇ ಇರೋದು ಅದು ಅಪಲಾಪ. ಇರೋದನ್ನು ಆಧಾರ ಇರೋದು ಕಂಡಿದ್ದನ್ನು ಕಂಡಿಲ್ಲ ಅನ್ನೋದು ಇದು ಏನದು ಅಪಲಾಪ. ಪ್ರಮಾಣಗಳನ್ನು ಒಪ್ಪದೇ ಇರೋದನ್ನೇ ಅಂತ ಕರೀತಾರೆ ವೇದ ಒಪ್ಪೋದಿಲ್ಲ. ಆ ಪ್ರಮಾಣ ಅಪಲಾಪ ಅದು ಅಂತ ಗೊತ್ತಾಯ್ತಾ. ಇದು ಹಾಗಲ್ಲ. ಹರಟೆ ಅರ್ಥ ಇಲ್ಲದ ಮಾತುಗಳು ಇರಲಿ. ಯಾವುದೋ ಏನಾಗುತ್ತದೆ ಗಲಾಟೆ. ಇವ್ರು ಹೊಡೆದಾಗಲೇ ಸಾಯಿದೆ ಮಧ್ಯೆ ಅವ್ನು ಸ್ಕೋರ್ ಎಷ್ಟು ಇವ್ರು ಗಲಾಟೆ ಮಾಡೋದು ಒಬ್ಬ ಕೂನಿ ಕೊಲೆ ಮಾಡಿಬಿಡೋದು ಒಪ್ಪೋದಿಲ್ಲ ಅಂತೇಳಿ. ಅರ್ಥನೇ ಇಲ್ಲ ಅದರಲ್ಲಿ. ಇವತ್ತು 99% ಅರ್ಥ ಇಲ್ಲ. ಕಾಮೆಂಟ್ರಿ ನೋಡ್ತಾರೆ, ಏನು ಅರ್ಥ ಇರುತ್ತೆ ಅದರಲ್ಲಿ ಇವರಿಗೆ? ಅನರ್ಥಕಂ ವಚಃ, ಅನರ್ಥಕವಾದ ಟೈಮ್ಗಳು. ಇದು ದೇಶದ ಟೈಮ್ ವೇಸ್ಟ್ ಆಗುತ್ತೆ. ಒಬ್ಬರಿಬ್ಬರಲ್ಲ ಆಡೋದೊಂದು 22 ಜನ ಆದರೆ ಕಳ್ಕೊಳ್ಳೋದು ಎಷ್ಟು ಜನ ಟೈಮ್? ಅದಕ್ಕೆ ಕೋಟಿಗಟ್ಟಲೆ ಜನ. ಅದು ಒಂದು ಟೈಮ್ ಹೋಯಿತು. ಆಮೇಲೆ ಡಿಸ್ಕಷನ್ ಅದರ ಮೇಲೆ ಮತ್ತೆ ಹೈಲೈಟ್ಸು ಒಂದಲ್ಲ ಅದರಲ್ಲಿ. ಕಡೆಗೆ ಅವರಿಗೆ ಎಕ್ಸ್ಪರ್ಟ್ ಒಪಿನಿಯನ್ಗಳು ತಲೆ ಕೆಟ್ಟ ಹಾಳಾಗೋಗ್ಬಿಡುತ್ತೆ ಅದರಲ್ಲಿ. ಅದಿಲ್ಲದೆ ಹೋದ್ರೆ ಏನು ತಿಳ್ಕೊತಾರೆ ಜನ? ಅದಿಲ್ಲದೆ ಹೋಗಿಬಿಟ್ರೆ ಇವ್ರು ಕಾಮನ್ ಸೆನ್ಸೇ ಇಲ್ಲ. ಅದೆಲ್ಲ ಮಾಡಿದರೆ ಮನುಷ್ಯ ನಾರ್ಮಲ್ ಅಂತ ಆಗಿಬಿಟ್ಟೆ. ಇನ್ನು ಕುಡಿಯೋದು ತಿನ್ನೋದು ಆ ವಿಚಾರ ಅವೆಲ್ಲ ಬೇರೆ. ಇನ್ನು ಮೊಬೈಲ್ ಬಂದ ಮೇಲೆ ಅಂತೂ ಯಾವುದಕ್ಕೆ ಅರ್ಥನೇ ಇಲ್ಲ. ಇವೆಲ್ಲ ಏನಾಗುತ್ತೆ, ಈ ಮಾತು ಪ್ರಲಾಪಚವಾದ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದು ನಾವೇ ಒಂದೇ ದಿವಸದಲ್ಲಿ ಯೋಚನೆ ಮಾಡಿದರೆ ಎಷ್ಟು ಟೈಮ್ ವೇಸ್ಟ್ ಆಗಿರೋದು. ಅದು ಅರ್ಥ ಮಾಡ್ಕೊಂಡಾಗ ಒಂದು ಕ್ಷಣ ಸತ್ಯ ಒಂದು ಕ್ಷಣ ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮ್ ಸಿಕ್ಕಾಲಾಗ ಅದು ಹಾಳು ಮಾಡ್ಕೊಂಡು ಏನಂತ ಕರೀತಾರೆ? ಅದೇ ಅರ್ಥ. ಅದು ಎಂದೆಂದೂ ಅವ್ರು ಮಾಡೋದಿಲ್ಲ. ಪ್ರಲಾಪಸ್ಯ ಚ ವರ್ಜನೆ. ಇದೆಲ್ಲ ಕೇಳಿದ ಮೇಲೆ ಏನು ಮಾಡಬೇಕು ಅಂದರೆ ನಾವು ಸಾಧ್ಯವಾದಷ್ಟು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇದು ಪ್ರಲಾಪ ಮಾಡಲಿಕ್ಕೆ ಹೋಗಬಾರ್ದು. ಭೀಮಸೇನ ಸಮೋ ನಾಸ್ತಿ ಸೇನೆ. ಉಳಿದವರೆಲ್ಲ ಯೋಗ್ಯರೆಲ್ಲ ಹಾಗಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಲೆವೆಲ್ಗಿಲ್ಲ. ಅರ್ಜುನಾದಿಗಳು ಇದೆಲ್ಲ ಮಾಡಬೇಕು. ಸಾತ್ವಿಕ ಮೇಲೆ ಇರಲಿ, ದೈವಿ ಸಂಪತ್ತು ಇವೆಲ್ಲ ಕೊಡೋದು. ಆದರೆ ಇದನ್ನು ಈ ರೀತಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪರ್ಫೆಕ್ಷನ್ ಇದೆ. ಗೊತ್ತಾಯ್ತಾ? ಇವತ್ತು BSc 3rd ಕ್ಲಾಸ್ ಪಾಸೇ, ಫಸ್ಟ್ ರ್ಯಾಂಕು ಪಾಸೇ. ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ. ಈಗ ಪಾಸಾದವ್ರ ಕೆಟಗರಿ ಇದೆ, ಇಲ್ಲ ಅಂತ. ಫೇಲ್ ಆದ್ರಿಂದ ಮಚ್ಚೆ ಬೆಟರ್ ನಿಜ. ಆದರೆ ಈ ಕ್ವಾಲಿಟಿ ಇದೆಯಲ್ಲ, ಇದು ಭೀಮಸೇನ ದೇವರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಜೀವೋತ್ತಮ ಅಂತ ಹೇಳಿದ್ದೆ. ಅದಕ್ಕೆ ಸುಮ್ಮನೆ ಹೇಳಿದ್ದಲ್ಲ, ವಿಶೇಷವಾದ ಅರ್ಥ ಇದೆ ಅದಕ್ಕೆ. ಜೀವರಲ್ಲಿ ಎಲ್ಲದರಲ್ಲೂ ಉತ್ತಮ. ಮತ್ತು ಎಲ್ಲ ಜೀವರಲ್ಲಿ ಉತ್ತಮ, ಎಲ್ಲ ಕ್ವಾಲಿಟಿಯಲ್ಲೂ ಉತ್ತಮ. ಇದು ಇನ್ನೂ ಕಷ್ಟ. ಗೊತ್ತಾಯ್ತಾ? ಪ್ರಿನ್ಸಿಪಾಲ್ ಇರ್ತಾರೆ, ಸಬ್ಜೆಕ್ಟ್ ಪ್ರಿನ್ಸಿಪಾಲು. 10-20 ಸಬ್ಜೆಕ್ಟ್ಸ್ ಇದೆ. ಅಷ್ಟು ಬಿಟ್ಟು ಏನೂ ಗೊತ್ತಿಲ್ಲ ಅವರಿಗೆ. ಸ್ಟೂಡೆಂಟ್ಸೇ ಬೆಟರ್ ಅವರಿಗಿಂತ. ಆದರೆ ಸ್ಟಿಲ್ ಪ್ರಿನ್ಸಿಪಾಲ್ ಆಗ್ಲಿಕ್ಕೆ ಬರುತ್ತೆ, ಬೇರೆ ಕಾರಣಗಳಿಂದ ಆಗ್ಲಿಕ್ಕೆ ಬರುತ್ತೆ. ಇಲ್ಲ, ಇವರು ಹಾಗಲ್ಲ. ಪ್ರತಿಯೊಂದರಲ್ಲೂ ಏನಾಗಿದ್ದಾರೆ? ಪರ್ಫೆಕ್ಟ್. ಮತ್ತು ಒಳಗಿನಿಂದ ಪ್ರೇರೇಪಣೆ ಮಾಡೋ ಶಕ್ತಿ ಇದೆ. ಸ್ವಾಮಿನ್ ಸರ್ವಾಂತರಾತ್ಮ.
ಪ್ರಾಣಶಕ್ತಿಯಾಗಿದ್ದಾರೆ. ಎಷ್ಟು ದೊಡ್ಡ ಮಹಿಮೆ ವಾಯುದೇವರು. ವಾಯುದೇವ್ರ ಮಹಿಮೆನೇ ಹೇಗಿದ್ದಾಗ ದೇವ್ರ ಮಹಿಮೆ ಹೇಗಿರಬೇಕು, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಉಭಯೋರಪಿ. ಎರಡೂ ಸೇನೆಗಳ ಮಧ್ಯೆ ಅಂತ ಹೇಳಿದರೆ ಎರಡರ್ಥ. ಅಲ್ಲಿದ್ದ ಸೇನೆಗಳ ಮಧ್ಯೆ ಕುರುಸೇನೆ ಪಾಂಡವ ಸೇನೆ ಒಂದು ಲಿಮಿಟ್ ಆಯಿತು ಅಂತ ತಿಳ್ಕೊಂಡು ಬರ್ರಿ. ಎಲ್ಲ ಎಂಥವ್ರು ಇದ್ದಾರಲ್ಲಿ ವರ್ಲ್ಡ್ಸ್ ಬೆಸ್ಟ್ ಟೀಮ್ಗಳು ಎರಡೂ ಕೂಡ. ಇದರಲ್ಲೂ ಬೆಸ್ಟ್ ಟೀಮು, ಅದರಲ್ಲೂ ಬೆಸ್ಟ್ ಟೀಮ್. ಇಲ್ಲಿ ಸಾಕ್ಷಾತ್ ಭೀಮಸೇನೆಯವರಿದ್ದಾರೆ. ಮತ್ತು ಅರ್ಜುನಾದಿಗಳು ಇಂದ್ರಾದಿ ದೇವ ಅಂತ ಹೇಳಿದಲ್ಲ, ಬಲವಿಂದ್ರಸ್ಯ ಮರುತ ಅಲ್ಲಿ ಇನ್ನೇ ಬಂತಲ್ಲ, ಬಲವಿಂದ್ರಸ್ಯ ಗಿರಿಶಸ್ಯ ಬಲಂ ಮರುತ ಹರಿಸ್ತಸ್ಯ ಬಲಂ ಸಾಕ್ಷಾತ್ ಹರೇನ್ ಬಲಂ. ಅವರೆಲ್ಲ ಇದ್ದಾರೆ, ಧರ್ಮಾದಿಗಳಿದ್ದಾರೆ, ಎಂತೆಂಥ ದೇವತೆಗಳು ಗುಂಪೇ ಇದೆ. ಆ ಕಡೆ ಹೋದರೆ ದುರ್ಯೋಧನ ವರ್ಸ್ಟ್ ರಾವಣಗಿಂತ ದುರ್ಯೋಧನ ಕೆಟ್ಟವನು. ಯಾಕೆ ತಾರತಮ್ಯದಲ್ಲಿ ಕಲೀನೇ ಜಾಸ್ತಿ ಬರೋದು. ಆದ್ದರಿಂದ ಅವನ ನೇತೃತ್ವದಲ್ಲಿದ್ದಾರೆ. ಜೊತೆಗೆ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ. ಎಲ್ಲ ವೆಪನ್ಸ್ ವೆಪನ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ, ಮೋಸ್ಟ್ ಅಡ್ವಾನ್ಸ್ ವೆಪನ್ಸ್ ಇಬ್ಬರಿಗೂ ಕಾಮನ್. ಮತ್ತು ವೆಪನ್ಸ್ ಹೇಳ್ಕೊಂಡು ದ್ರೋಣಾಚಾರ್ಯಲ್ಲೇ ಇದ್ದಾರೆ, ಅವ್ರ ಕಡೆಗೆ ಇದ್ದಾರೆ. ಮುಖ್ಯವರು ಪರಶುರಾಮದೇವರು. ಎಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಅದರಲ್ಲಿ ಬೆಸ್ಟ್ ಅಂದರೂ ಒಂದೇ, ಯಾವಾಗ ಎವರ್ ಬೆಸ್ಟ್ ಅಂದರೂ ಒಂದೇ. ಅಥವಾ ಇನ್ನು ಸೇನೆ ಅಂದ್ರೇನು, ನೀನು ಭಗವದ್ಗೀತೆಯಲ್ಲಿ ಬರುತ್ತೆ, ದೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರೇವ. ದೈವಿ ಸೇನೆ ಆಸುರಿ ಸೇನೆ, ದೇವತೆಗಳ ಗುಂಪು ಆಸುರಿಗಳು. ಇದರಲ್ಲಿ ಭೀಮಸೇನೆ ಬೀಟ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಲ್ಲಿ ಯಾಕೆ ದೈತ್ಯರನ್ನ ಯಾಕೆ ತಗೋಬೇಕು ಸುಮ್ಮನೆ ಅಂತ ಮನಸ್ಸುತ್ತಾಗ. ದೇವತೆಗಳನ್ನು ತೊಗೊಂಡ್ರೆ ಸಾಕಲ್ಲ ಅಂತ ಕೇಳಿದರೆ, ಒಂದೊಂದರಲ್ಲಿ ದೈತ್ಯರಿದ್ದಾರೆ, ಬಲದಲ್ಲಿದ್ದಾರೆ. ಕೀಚಕಾದಿಗಳು ಭಾರಿ ಬಲಾಢ್ಯರು. ಭೀಷ್ಮಾದಿಗಳಿಗೆಲ್ಲಕ್ಕೆ ಆಗ್ತಿರಲಿಲ್ಲ, ಅವ್ರನ್ನ ಜರಾಸಂಧನಿಗೆಲ್ಲಕ್ಕೆ ಆಗ್ತಿರಲಿಲ್ಲ. ಒಂದೊಂದು ಗುಣದಲ್ಲಿ ಯಾವುದೋ ಕಾರಣಕ್ಕೆ ಇರ್ತಾರೆ, ಹೊರಗೆ ಏನೇ ಇರಲಿ ಅಂತೂ ಅವರು ಆ ಕಾಲಕ್ಕೆ ಅನ್ಬೀಟಬಲ್ ಅನಿಸ್ಕೊಂಡಿದ್ರು. ಅದಕ್ಕೆ ಅದನ್ನು ಸೇರಿಸ್ಬಿಟ್ಟು ಅದರಲ್ಲಿ ಬರೀ ಜ್ಞಾನ, ಬರೀ ಪಾಂಡಿತ್ಯ. ಬರೀ ಪಾಂಡಿತ್ಯದಲ್ಲಿ ನಿಷ್ಠೆಯೇ ಇರೋದು ಅದರೊಳಗೆ. ಇಲ್ಲಿ ಪಾಂಡಿತ್ಯ ಇಲ್ಲಿ ಅಲ್ಲಿ ತೋರಿಸೋದು ಮತ್ತೆ ಅದು ಅಂಥದ್ದು ಇರ್ತಾರೆ. ಆದರೆ ಅವರು ಕೂಡ ಏನು ಮಾಡೋಕ್ಕಾಗಲ್ಲ, ಭೀಮಸೇನ ದೇವರನ್ನು ಬೀಟ್ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಾಂಡಿತ್ಯೇಚ ಸೇನೆಯವರು ಹೃದಯವರು ಎರಡು ಸೇನೆಗಳಲ್ಲೂ ಯಾರೂ ಇಲ್ಲ. ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿಚ ಕೂಡ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಪಾಂಡಿತ್ಯೆ ಭೀಮಸೇನ ಸಮೋ ನಾಸ್ತಿ. ಪಾಂಡಿತ್ಯೆ ಅವರ ಪಾಂಡಿತ್ಯ ಅಂದರೆ, ಇವತ್ತು ಪಾಂಡಿತ್ಯ ಅಂದರೆ ಏನಾಗಿದೆ, ಪಟ ವಾಕ್ಯಾರ್ಥ ಅದು ಪಾಂಡಿತ್ಯ ಅಲ್ಲ. ಗೊತ್ತಾಯ್ತಾ? ಅದನ್ನ ಸಾಲ್ವ್ ಮಾಡಿದ್ರು, ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರೆ ಏನಂತಾರೆ, ಅದು ಪಾಂಡಿತ್ಯ. ಎಕ್ಸ್ಪರ್ಟ್ ಹತ್ರ ಹೋಗಿ ಡೌಟ್ ಬಂದರೆ ಎಕ್ಸ್ಪರ್ಟ್ ಹೇಗಾಗ್ತಾನೋ ಅವನು. ಎಕ್ಸ್ಪರ್ಟ್ ಕಮಿಟಿ ಮಾಡೋದು ಯಾತಕ್ಕೆ, ತೀರ್ಮಾನ ಮಾಡೋದಕ್ಕೆ. ಇವತ್ತು ಪಂಡಿತರೆಲ್ಲ ತೀರ್ಮಾನ ಮಾಡಲಿದ್ರೆ ಪಂಡಿತರ ಗುಂಪಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಪಾಂಡಿತ್ಯ ಫೇಲ್ ಆಗಿದೆ ಅಂತ. ಈ ಜಡ್ಮೆಂಟೇ ಬರಲಿಲ್ಲ ಅಂದರೆ ಕೋರ್ಟ್ ಅಲ್ಲ, ಅದು ಕೋರ್ಟ್ಗೆ ಹೋಗಿರೋ ಉದ್ದೇಶ ಏನು, ಅದು ತೀರ್ಮಾನ ಆಗದೆ ಹೋದರೆ ಎಂಥ ಕೋರ್ಟ್ ಅವೆಲ್ಲ ಕೂಡ. ಅದು ಅರ್ಥ ಮಾಡಿಕೊಂಡ್ರೆ ಪಾಂಡಿತ್ಯ ಅಂಬೋದು ಏನದು, ತೀರ್ಮಾನ ಮಾಡೋ ಸಾಮರ್ಥ್ಯ. ಅದಿಲ್ಲದೆ ಹೋದರೆ ಏನೂ ಉಪಯೋಗ ಇಲ್ಲ. ನಿಜವಾದ ಪಾಂಡಿತ್ಯ ಅರ್ಥನೇ ಬೇರೆ ಆಗೋಗ್ಬಿಟ್ಟಿದೆ. ನಿಜವಾದ ಡೆಸಿಸಿವ್ ಆಗಿರಬೇಕು, ಅಸಲ್ಟಿವ್ ಆಗಿರಬೇಕು, ಕರೆಕ್ಟಾಗಿರಬೇಕು, ಅದು ವಿತ್ ಪ್ರೂಫ್ ಕೊಡಬೇಕು. ಅದು ನಿಜವಾದ ಪಾಂಡಿತ್ಯ. ಉಳಿದವರಿಗೆ ಗೊತ್ತು, ನಂಗೆ ವಿಷಯ ಗೊತ್ತು ಹೇಳಕ್ಕೆ ಬರಲ್ಲ ಅಂತಾರೆ, ಪಾಂಡಿತ್ಯ ಇಲ್ಲ ಅಂತ ಆಯ್ತಾಗ. ವಿಷಯ ಗಣ್ಣಾರೆ ಕಂಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಇನ್ನೊಬ್ಬರು ನೋಡೇ ಇಲ್ಲ, ನೋಡಿ ಜಡ್ಜ್ ನೋಡಿರೋಲ್ಲ ಅದರೆಲ್ಲ ಕೂಡ. ಅದು ಎವಿಡೆನ್ಸ್ ಮೇಲೆ ತೀರ್ಮಾನ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಪಾಂಡಿತ್ಯ ಅನ್ನೋದು ತಿಳುವಳಿಕೆ ಮತ್ತು ಹೇಳಕ್ಕೆ ಬರೋ ಸಾಮರ್ಥ್ಯ ಎರಡೂ ಸೇರಬೇಕು, ಅದು ಪಾಂಡಿತ್ಯ. ಭೀಮಸೇನ ಸಮೋನ ಇಲ್ಲಿ ಭೀಮಸೇನ ಪಾಂಡಿತ್ಯ ಇಲ್ಲಿ ಗೊತ್ತಾಗಿದೆ ನಮಗೆ. ಇದು ಪ್ರಶ್ನೆ ಜನಗಳಿಗೆ. ಬರೀ ಟಿ ವಿ ಮಾಡ್ತಾರೆ, ಪಾಂಡಿತ್ಯದ ಹೆಸರು ಕೂಡ ಇಲ್ಲ, ದಡ್ಡ ಸಿಕ್ಕಾಮಣಿ ಅಂತ ಆಗಿಬಿಡಂತೆ. ಗೊತ್ತಾಯ್ತಾ? ಬರೀ ಶಸ್ತ್ರ ಏನೋ ಬಲಾಗಿಲ್ಲ, ಸರಿ ಏನೋ ಸ್ವಲ್ಪ ಇರ್ಬೋದು ಅಂತ ಅಷ್ಟೇ ಇದು ಗೊತ್ತಾಗುತ್ತೆ. ಅದಕ್ಕೆ ಮಹಾಭಾರತ ಓದಬೇಕು. ರಾಷ್ಟ್ರೀಯ ಆಗ ನಡೀತಾ ಇದೆ. ಆಗ ಬಂದೇನು ನಡೀತಾಗ ದೊಡ್ಡ ಸಭೆ ನಡೀತು. ತತ್ರ ಸರ್ವ ಜಗದೇಕ ಸಂಗಮೇ ತತ್ವನಿರ್ಣಯ ಕಥಾ ಬಭೂವಿರೇ. ತತ್ವನಿರ್ಣಯ ಕಥೆಗಳೆಲ್ಲ ಶುರುವಾಯಿತು. ದೊಡ್ಡ ವಾದ ದೊಡ್ಡ ಕಥೆಗಳೆಲ್ಲ ಕೂಡ ಭಾರಿ ದೊಡ್ಡದು, ಯುನಿಕ್ ಸ್ಟೈಲಲ್ಲಿ ನಡೀತು. ಆಗ ಇಡೀ ಸಭೆ ಕಂಡಕ್ಟ್ ಮಾಡಿದ್ದಾರೋ ಭೀಮಸೇನ. ಮಹಾಭಾರತ ಹೇಳ್ತಾರೆ, ಎಲ್ಲ ಪಂಡಿತರಿರೋ ಸಭೆ ಕಂಡಕ್ಟ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು, ಅವರಿಗೆ ಎಲ್ಲ ವಿಷಯ ಗೊತ್ತಿರಬೇಕು. ಇಲ್ಲದವ್ರು ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಮೆಡಿಕಲ್ ಕಾನ್ಫರೆನ್ಸ್ನ ಒಬ್ಬ ಇಂಜಿನಿಯರ್ ಹೇಗೆ ಕಂಡಕ್ಟ್ ಮಾಡೋಕ್ಕಾಗತ್ತೆ, ಸಾಧ್ಯ ಇಲ್ಲ. ಯಾರೇ ಏನೇ ಮಾತು, ಅಲ್ಲಿದ್ದ ದೈತ್ಯರು ದೇವತೆ ಎಲ್ಲ ಸೇರಿಬಿಟ್ಟಿದ್ದಾರೆ. ತತ್ರ ಸರ್ವ ಜಗದೇಕ ಸಂಗಮೆ, ಎಂಟೈರ್ ಯೂನಿವರ್ಸಲ್ಲಿದೆ, ವರ್ಲ್ಡ್ ಅಲ್ಲ ಯೂನಿವರ್ಸಲ್ಲಿದೆ. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ದುರ್ಯೋಧನವರೆಗೂ ಅಲ್ಲಿದ್ದಾರೆ. ಅಂಥ ಸಭೆ ಕಂಡಕ್ಟ್ ಮಾಡಬೇಕು. ಯಾರು ಮಾಡಿದ್ದ ಅದನ್ನು? ಮಹಾಭಾರತ ಭೀಮಸೇನ ದೇವರು ಮಾಡಿದ್ದು. ಅಂದರೆ ಎಂಥ ಪಾಂಡಿತ್ಯ ಗೊತ್ತಾಯ್ತಲ್ಲ. ಬೇರೆ ವ್ಯಾಸ ಇವ ಭಗವಾನ್ ಬಹು, ಅವರು ವ್ಯಾಸರಂತೂ ಇವರವರು ಜಡ್ಜ್. ಅವರು ಎಲ್ಲ ಶಾಸ್ತ್ರದಲ್ಲಿ ವಾದ ಮಾಡ್ತಕ್ಕಂಥ ದೊಡ್ಡ ಸಭೆಯಲ್ಲಿ ಜಡ್ಜ್ ಆಗ್ಬೇಕಾದ್ರೆ ಏನಾಗಿರ್ಬೇಕು, ಅವರು ಒಬ್ಬೇ ಜಡ್ಜ್, ಸಿಂಗಲ್ ಬೆಂಚ್ ಅಕ್ಷರ ಬಿಟ್ಬಿಟ್ಟು ಹಾಲ್ ಆಗ್ಬೇಕಾದ್ರೆ ಏನಾಗಿರ್ಬೇಕು, ಅವರು ಕಷ್ಟದ ಋಷಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ಮಾಡ್ತಾರೆ ಅದನ್ನು? ಸಾಕ್ಷಾತ್ ವೇದವ್ಯಾಸ ನಾರಾಯಣ ಅಂತ ಗೊತ್ತಾಗುತ್ತೆ. ಇವೆಲ್ಲ ತಿಳ್ಕೊಂಡ್ರೆ ಓದಿದ್ರೆ ಓದಿ ಅರ್ಥ ಮಾಡ್ಕೋಬೇಕಾದ್ರೆ. ರಾಷ್ಟ್ರಪತಿ ಪರಿಚಯ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅಟೆಂಡರ್ ಕಳಿಸ್ತಾರಲ್ಲ, ಯಾರು ಇರ್ತಾರಲ್ಲಿ ವೆಲ್ಕಮ್ ಮಾಡ್ಬೇಕಾದ್ರೆ
ಚೀಫ್ ಮಿನಿಸ್ಟ್ರು ರಾಜ್ಯ ಅಂಥ ಲೆವೆಲ್ ಇರಬೇಕು ಹೊರತು ಯಾರೋ ಬಂದಲ್ಲಿ ವೆಲ್ಕಮ್ ಮಾಡೋಕ್ಕೆ ಬರೋದಿಲ್ಲ ಅವ್ರನ್ನ. ಯಾರೋ ಓಟ್ ಆಫ್ ಥ್ಯಾಂಕ್ಸ್ ಹೇಳಿ ಹಾರ ಹಾಕ್ಲಿಕ್ಕೆ ಯಾವನು ಬರಬೇಕು? ವಿ ಐ ಪಿನೇ ಬರಬೇಕು. ಹಾರ ಹಾಕ್ಲಿಕ್ಕೂ ಬರಬೇಕು, ಒಬ್ಬ ಹತ್ತಿರ ಹೋಗ್ಲಿಕ್ಕೆ ಅವ್ನು ಬರಬೇಕು. ಯಾಕೆ ಆ ಲೆವೆಲ್ ಆಗಿದೆ. ಇದು ಅರ್ಥ ಮಾಡ್ಕೊಂಡ್ರೆ ಪಾಂಡಿತ್ಯೇಚ ಪಟುತ್ವೇಚ ಎಕ್ಸ್ಪರ್ಟೈಸ್, ಪಟು ಜ್ಞಾನಪಟು, ಕುಸ್ತಿಪಟು ಅಂತ ಕರೆಯೋದಿಲ್ಲ. ಕುಸ್ತಿಪಟು, ಕ್ರಿಕೆಟ್ ಪಟು ಅಂತ ಕರೆದಾಗೆ ಅದರಲ್ಲಿ ಪಟು ಅಂದ್ರೇನು? ನಿಪುಣ, ನೈಪುಣ್ಯ ಇರಬೇಕು. ನೈಪುಣ್ಯ ಹೇಗಿರಬೇಕು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಯೋಗ ಕರ್ಮಸು ಕೌಶಲ ಆ ರೀತಿ ಇರಬೇಕು. ಪ್ರತಿಯೊಂದರಲ್ಲೂ ಕೂಡ ಪಟುತ್ವ ಇದೆ. ಪಟು ಅಲ್ಲ, ಸರಿ ಪಟು ಅಲ್ಲ ಅಷ್ಟೇ, ಅದು ಆ ರೀತಿ ಆಗಬಾರ್ದು. ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇ, ಶೂರ ಭಾರಿ ಶೂರ ಅಂತ ಕರೀತಾರೆ, ಶೌರ್ಯ ಅಂತ ಕರೀತಾರೆ. ಶೌರ್ಯ ಪ್ರಕಾಶನ ಮಾಡೋದು ಅಂತ ಕೇಳಿದರೆ ಶೂರಸ್ಯ ಭಾವ ಶೌರ್ಯ. ಶೂರ ಅಂತ ಹೇಳಿದಾಗ ಏನಾಗಬೇಕು? ಅದಕ್ಕೆ ವಿಶೇಷವಾದದ್ದು ಎಕ್ಸಲೆನ್ಸ್ ಅಂತದ್ದು. ಶೌರ್ಯ ಅಂದರೆ ಎಕ್ಸಲೆನ್ಸ್. ಅರ್ಜುನಾದಿಗಳು ಬೇರೆ ಧನುರ್ಧಾರಿಗಳೇ, ಆದರೆ ಅರ್ಜುನ ಉಳಿದವ್ರನ್ನ ಎಕ್ಸೆಲ್ ಮಾಡಿದರೆ ಅವರಿಗಿಂತ ಹೆಚ್ಚು ಯಾರಿಗಿತ್ತು? ಅರ್ಜುನಿಗಿಂತ ಹೆಚ್ಚು ಯಾರಿಗಿತ್ತು? ಇದು ಶೂರ, ಒಬ್ಬ ಭಾರಿ ಶೂರ ಬಿಡು, ಅವರೇನಂತ ಹೇಳೋದಿಲ್ಲ ಆತ. ಒಂದೊಂದಲ್ಲಿ ಸುಹೃನ್ ಮಿತ್ರ ಇತ್ತಾಗಿ ಕೆಲವು ಪದಗಳು ನೋಡೋದಕ್ಕೆ ರಫ್ಲಿ ದೇ ಆರ್ ಈಕ್ವಲೆಂಟ್ ಕಂಡ್ರು ಕೂಡ ಸ್ವಲ್ಪ ವ್ಯತ್ಯಾಸ. ಹಾರಿತಾರೆ ವೇಲರ್ ಅವಾರ್ಡ್ ಅಂತ ಕೊಡ್ತಿದ್ರು ಹಿಂದೆಲ್ಲ. ಈಗ ಅದು ಕೆಲಸಕ್ಕೆ ಶೌರ್ಯ ಚಕ್ರ ಅಂತಾರಲ್ಲ ಹಾಗೆ. ಶೌರ್ಯ ಚಕ್ರ ಅಂತ ಇವತ್ತು ಅವಾರ್ಡ್ ಇದೆ. ಇವತ್ತು ರಿಪಬ್ಲಿಕ್ ಡೇ ಕೊಡೋ ಅವಾರ್ಡ್ಗಳಲ್ಲಿ ಶೌರ್ಯ ಚಕ್ರ, ಶೂರತನ ತೋರಿಸಲಿರ್ತಕ್ಕಂಥ ಸಾಮರ್ಥ್ಯ. ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ. ಇನ್ನು ಬಲ ಫಸ್ಟ್ ಯಾವ್ದು ತೊಗೊಂಡ್ರು? ಜ್ಞಾನ. ಕೊನೆಗೆ ತೊಗೊಂಡಿದ್ದು ಯಾವುದು? ಬಲ. ಇವತ್ತು ಬಲ ಅದು ಕುಡಿಯೋ ಬಲ, ತಿನ್ನೋ ಬಲ, ಡ್ರಗ್ಸ್ ಬಲ, ಆ ಬಲಗಳು ಜೊತೆಗೆ ಅದು ಕೂಡ ನ್ಯಾಚುರಲ್ ಇರೋದಿಲ್ಲ. ಉಳಿದಕ್ಕೆಲ್ಲ ಬೆಲೆನೇ ಇಲ್ಲ ಅಂತ ಕಾಲ ಇದು, ಗೊತ್ತಾಯ್ತಿಲ್ಲ. ದುಡ್ಡು ಇಲ್ಲ, ಎರಡೇ. ಇದರಲ್ಲಿ ಮನಿ ಬರಲೇ ಇಲ್ಲ, ಶ್ರೀಮಂತಿಕೆ ಇಲ್ಲೇ ಇಲ್ಲ ಇದರೊಳಗೆ. ಯಾಕೆ? ಇವೆಲ್ಲ ಇದ್ಮೇಲೆ ಏನಾಗಿರಬೇಕು? ಆಟೋಮೆಟಿಕಲಿ ಆಗಿರ್ಬೇಕು. ಅದು ಪ್ರತ್ಯೇಕ ಹೇಳೋ ಗುಣ ಅಲ್ಲ. ತತ್ವಜ್ಞಾನೇ ವಿಷ್ಣು ಭಕ್ತವು ನೋಡಿ, ಒಳ್ಳೆ ಜ್ಞಾನಿ ಪೇಟ್ರಿಯಾಟ್, ಅಷ್ಟು ಗೌರವ ಬಂತಾಗ ಒಳ್ಳೆ ಎಕ್ಸ್ಪರ್ಟು ದೇಶಭಕ್ತ, ಇಮ್ಮಿಡಿಯೇಟ್ಲಿ ಪ್ರಿಫರೆನ್ಸ್ ಬಂದೋಯ್ತು. ದೇಶಭಕ್ತಿ ಒಂದಿಲ್ಲ ಅಂದರೆ ಏನಾಯ್ತು ಅಲ್ಲಿಗೆ? ಕತೆ ಮುಗಿದೋಯ್ತು. ಅದಕ್ಕೆ ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋ ಅಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಈ ಶ್ಲೋಕದ ಕೊನೆ 2 ಶ್ಲೋಕ ಮಾತ್ರ ಹೇಳೋದು ಭಗವಾನ್ ಸ್ತುತಿಯಲ್ಲಿ. ಕೊನೆ 2 ಶ್ಲೋಕ, ಅದು ಆ್ಯಕ್ಚುಲಿ 2 ಶ್ಲೋಕ ಇರೋದು, ಕೊನೆ 2 ಲೈನ್ ಮಾತ್ರ ಹೇಳ್ತಾರೆ. ಪೂರ್ತಿ ಇರೋದು ಇಷ್ಟೇ ಇರೋದು. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ. ಇದು ಈ ದೃಷ್ಟಿಯಲ್ಲಿ ಭೀಮಸೇನ ಪಾತ್ರ ವಿಮರ್ಶೆ ಮಾಡಬೇಕಾಗುತ್ತೆ. ಭೀಮಸೇನ ಕ್ಯಾರೆಕ್ಟರ್ ನೋಡೋ ಇಷ್ಟು ಗುಣಗಳನ್ನು ತೋರಿಸಿಬಿಟ್ರೆ ಭೀಮನ ಕ್ಯಾರೆಕ್ಟರ್ ಬಂದೋಯ್ತಾಗ. ಇಷ್ಟು ಗುಣಗಳು ಮೊದಲು ಬುಡದವರಲ್ಲಿ ಸ್ವಲ್ಪ ಕೂಡ ತೋರ್ಸೋಕ್ಕೆ ಬರೋದಿಲ್ಲ, ಇನ್ನು ಭಾರಿ ತೋರ್ಸೋಕ್ಕಂತೂ ಸಾಧ್ಯವೇ ಇಲ್ಲ. ಅದರಿಂದಾಗಿಯೇ ಅದು ವಿಶಿಷ್ಟವಾದ ಸಾಮರ್ಥ್ಯ. ಜ್ಞಾನ ಇತ್ತು, ಅದು ನಿರೂಪಣೆ ಮಾಡ್ತಕ್ಕಂಥ ಪಾಂಡಿತ್ಯ, ನಾಲೆಡ್ಜ್ ಬೇರೆ, ಅದು ಪ್ರೂವ್ ಮಾಡೋ ಕೆಪಾಸಿಟಿ ಬೇರೆ. ಅರ್ಥ ಆಯ್ತು? ಅದಕ್ಕೆ ಪಾಂಡಿತ್ಯ ಬೇಕು, ಅದಕ್ಕೆ ಪಟುತ್ವ ಬೇಕು. ಪಾಂಡಿತ್ಯದಲ್ಲಿ ಇಬ್ಬರು ಪಂಡಿತರೇ, ಪಟುವಾದವನು ಗೆದ್ದು ಬಿಡ್ತಾರೆ. ಅದರಲ್ಲಿ ಇಬ್ಬರು ಕುಸ್ತಿ ಆಡೋರೆ, ಕುಸ್ತಿ ಪಟು ಏನಾಗ್ತಾನೆ? ಗೆದ್ದು ಬಿಡ್ತಾನೆ. ಆದ್ದರಿಂದ ಈಕ್ವಲೆಂಟಿಂದ ಮೀರ್ಸಕ್ಕೆ ಏನಿರಬೇಕು? ಪಟುತ್ವ ಇರಬೇಕು. ಇಬ್ಬರು ಓಡ್ತಾರೆ, ಇಬ್ಬರು ನಿಲ್ಲಿಸಿರಲಿಲ್ಲ, ಲಘುತ್ವ. ಫಸ್ಟ್ ಬಂದವರಿಗೆ ಪ್ರೈಸು, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಡಿಫ್ರೆನ್ಸ್ ಅಷ್ಟೇ, ಸೆಕೆಂಡ್ ಗಟ್ಟಲೆ ಡಿಫ್ರೆನ್ಸ್ ಇರೋದಿಲ್ಲ. ಇದರಲ್ಲಿ ಒಲಿಂಪಿಕ್ಸ್ ಎಲ್ಲ ಆ ಲೆವೆಲ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಎಷ್ಟೋ ಸರ್ತಿ ಅವ್ರಿಗೆ ಮತ್ತೆ ನೀವು ನೋಡ್ತಾನೆ ಇರಬೇಕಾಗುತ್ತೆ, ಯಾರು ಬಂದು ಗೊತ್ತೇ ಆಗೋದಿಲ್ಲ, ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ಏನೋ ಲಾಘವ, 100 ಮೀಟ್ರ್ ಇವನು ಹೊಡೆದ ಅವನು ಹೊಡೆದ, ಅಲ್ಲಿ ಬಂದು ಹೊಡೆದ ಆಮೇಲೆ ಹೊಡೆದ, ಹೋಯ್ತಾನೆ. ಅದಕ್ಕೆ ವೇಗ, ಆ ವೇಗ ಇರಬೇಕು. ಎಲ್ಲ ಡಿಫರೆಂಟ್ ಗುಣಗಳು ಚಿಂತನೆ ಮಾಡೋದೇ ಒಂದು ಸಾಧನೆ. ಇವ್ರ ಗುಣ ಅರ್ಥ ಮಾಡ್ಕೊತ ಏನಾಗುತ್ತೆ ನಮಗಾಗ? ಅದರಲ್ಲೂ ನಾವು ಸ್ವಲ್ಪ ನಮಗೆ ಜ್ಞಾನ ಬಂದಾಗುತ್ತೆ ಆ ವಿಷಯದಲ್ಲಿ. ಇವತ್ತು ಕ್ರಿಕೆಟ್ ಆಡೋಕ್ಕೆ ಬರೋದಿಲ್ಲ, ಅರ್ಥ ಆಗುತ್ತೆ. ಔಟ್ ಅಂದರೆ ಯಾರು ಔಟ್ ಶಬ್ದಕ್ಕೆ ಗೊತ್ತಿಲ್ಲ. ಔಟಲ್ಲಿ ಚಪಾಳಿ ಹಾಕ್ಬಿಟ್ರೆ ಇಬ್ಬರು ಅವ್ರ ಕಡೆಯವರು ಬರೀ ಬೇರೆ ಹಾಕ್ಬೋದು, ಅವ್ರು ಹಾಕಿ ಕಡೆ ಹಾಕ್ಬೋದು. ಅದಕ್ಕೆ ಒಳ್ಳೆಯದೇ ಕೆಟ್ಟದಾಗ ಗೊತ್ತಿಲ್ಲ ಅವರಿಗೆ. ಆ ಥರ ಇರಬಾರ್ದು. ಇವತ್ತು ಎಷ್ಟೋ ಜನ ಕೆಲವು ಆಟ ಗೊತ್ತಿಲ್ಲದವ್ರು ಏನು ಗೊತ್ತಿರುತ್ತೆ? ಆಡಿ ಗೊತ್ತಿಲ್ಲದೆ ಹೋದರೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರೋದು. ತಿಳುವಳಿಕೆ ಇದ್ದಾಗ ಏನಾಗುತ್ತೆ? ಸೆನ್ಸ್ ಅಪ್ರಿಷಿಯೇಟ್ ಮಾಡೋಕ್ಕೆ ಬರೋದು, ಇಲ್ಲವ್ರು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಎಲ್ಲ ತಿಳಿದಿರಬೇಕು. ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ, ಇಷ್ಟರಲ್ಲೂ ಕೂಡ ಇದ್ದಾರೆ. ತಥಾ ಇದಿಷ್ಟು ಒಂದು ಘಟ್ಟ. ಯಾವುದಿದು? ಮಹಾಭಾರತದ್ದೇ ಶ್ಲೋಕಗಳನ್ನು ಕೊಟ್ಟು. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮುದೀರಿ ಭೀಮಂ ಪ್ರತಿ ಸಮೀರಿತಂ ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋ ಧ್ರುವಂ ತ್ವಯ್ಯಾಯತ್ತಮಿದಂ ಸರ್ವಂ ಸರ್ವಲೋಕಸ್ಯ ಭಾರತ. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶಃ ಧ್ರುವಂ ತ್ವಯಿ ಆಯತ್ತಂ ತ್ವಯಿ ಆಯತ್ತಂ ತ್ವಯಿ ಆತತಂ ತ್ವಯಿ ಆತತಮಿದಂ ಸರ್ವಂ ತ್ವಯಿ ಆಯತ್ತಮಿದಂ ಇನ್ನೊಂದು ಪಾಠ. ತ್ವಯಿ ಆಯತ್ತಂ ಒಂದು ಪಾಠ,
ತ್ವಯಾತತಂ ಇದಂ ಸರ್ವಂ ಸರ್ವಲೋಕಸ್ಯ ಭಾರತ. ಇದೇನಿದು ತಥಾ ಹಾಗೆಯೇ ಯುಧಿಷ್ಠಿರೇಣಾಪಿ. ಮಹಾಭಾರತದಲ್ಲಿ ಯಾರ ಮಾತಿದು? ಅದು ಹಿಂದಿನ ಪಾಂಡುರಾಜನ ಮಾತು. ಇದು ಸ್ಪಷ್ಟವಾಗಿ ಧರ್ಮರಾಜನ ಮಾತಿದೆ ಮಹಾಭಾರತ. ಡಿಫರೆಂಟ್ ಕ್ಯಾರೆಕ್ಟರ್ಸ್ ಬಗ್ಗೆ ಏನೇನು ಬರುತ್ತೆ ಮಹಾಭಾರತದಲ್ಲಿ, ಡಿಫರೆಂಟ್ ಇವ್ರ ಬಗ್ಗೆ ಅದನ್ನು ಹೇಳ್ತಾರೆ. ಭೀಮಂ ಪ್ರತಿ ಸಮೀರಿತಂ, ಭೀಮಸೇನನ್ನು ಕುರಿತು ಹೇಳಿದ್ದು ಪ್ರಸಂಗ ಬಂದಿದೆ. ಆಗ ಭೀಮಸೇನನ ಬಗ್ಗೆ ಧರ್ಮರಾಜ ಡೈರೆಕ್ಟಾಗಿ ಹೇಳ್ತಾರೆ, ಭೀಮಸೇನ ಹೇಳ್ತಾರೆ. ಅಲ್ಲ ಅಶ್ವಮೇಧ ಕ್ರತುಶ್ರೇಷ್ಠ ಅದು ಪಾಂಡುರಾಜನ. ಇದು ಸಂಜಯನ ಮಾತು ಮಹಾಭಾರತ ಇದರಲ್ಲಿ ಯುದ್ಧ ಪರ್ವದಲ್ಲಿ. ತಥಾ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚ, ಪ್ರತಿಯೊಂದಕ್ಕೂ ಚಕಾರ ಇದೆ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚ. ಧರ್ಮ ಅರ್ಥ ಕಾಮ ನಾಲ್ಕು ಏನಿವು ಪುರುಷಾರ್ಥಗಳು, ನಾಲ್ಕು ಪುರುಷಾರ್ಥಗಳು. ಜೊತೆಗೆ ಯಶಃ ಕೀರ್ತಿ. ಮತ್ತು ಎಂಥ ಕೀರ್ತಿ? ಧ್ರುವ ನಿಶ್ಚಿತವಾದ ಕೀರ್ತಿ. ಅಥವಾ ಧರ್ಮದಲ್ಲಿ ಕೀರ್ತಿ, ಅರ್ಥದಲ್ಲಿ ಕೀರ್ತಿ, ಕಾಮದಲ್ಲಿ ಕೀರ್ತಿ, ಮೋಕ್ಷದಲ್ಲಿ ಕೀರ್ತಿ, ಯಶಸ್ಸು ಕೀರ್ತಿ. ಅವೆಲ್ಲ ಕೂಡ ನಿಶ್ಚಿತವಾಗಿರೋದು ಎಲ್ಲಿ ಅಂದರೆ ತ್ವಯಾಯತ್ತಮಿದಂ ಸರ್ವಂ, ತ್ವಯಾತತಮಿದಂ ಸರ್ವಂ. ಭೀಮಸೇನ ನಿನ್ನನ್ನು ಅವಲಂಬಿಸಿದೆ, ನಿನ್ನಲ್ಲಿ ಇದೆ. ಗೊತ್ತಾಯ್ತಾ? ನಿಮ್ಮ ಭಾರ ನಿಮ್ಮ ಮೇಲಿದೆ ಅಂತಾರಲ್ಲ, ಅದು ನಿಮ್ಮಲ್ಲಿ ಇದೆ. ಇದು ಧರ್ಮರಾಜ ಭೀಮಸೇನ ಹೇಳೋ ಮಾತಿದೆ. ನಿನ್ನ ಮೇಲೆ ಎಲ್ಲ ಭಾರ ಇದೆ. ನಾವು ಧರ್ಮ ಸಾಧನೆ ಮಾಡಬೇಕು, ನಿನ್ನ ಮೇಲೆ ಆ ಭಾರ. ಅರ್ಥಕ್ಕೆ ನೀನು, ಮೋಕ್ಷಕ್ಕೆ ನೀನು ಭಾಳ ಇಂಪಾರ್ಟೆಂಟ್ ಅಂದರೆ. ಅದಕ್ಕೆ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಎಂಬುದಕ್ಕೆ ಮಹಾಭಾರತದ ಮಾತು. ಮೋಕ್ಷಶ್ಚ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಕೂಡ ಧರ್ಮರಾಜನ ಧರ್ಮಾಚರಣೆ ನಿಂತೋಗಿತ್ತು. ಭೀಮದ್ರೌಪದಿ ಉಪದೇಶ ಮಾಡಿದಾಗ ವನಪರ್ವದಲ್ಲಿ ಎದ್ದ. ಸೊ ಧರ್ಮ ಯಾರಿಂದ ಬಂತು? ಈಗ ಧರ್ಮರಾಜನಿಗೆ ಹೆಸರು ಧರ್ಮರಾಜ. ಧರ್ಮರಾಜನಿಗೆ ಧರ್ಮ ಹೇಳಿದ್ಯಾರೋ? ಭೀಮಸೇನ. ಆದ್ದರಿಂದ ಅರ್ಥ ದೊಡ್ಡ ಸಂಪತ್ತು ಬಂತು. ಯಾರಿಂದ ಬಂತು? ಭೀಮಸೇನ ಯುದ್ಧ ಮಾಡಿ ಗೆದ್ದು ಕೊಟ್ಟಿದ್ದಕ್ಕೆ ಬಂತು. ಗೊತ್ತಾ? ಇಲ್ಲದವ್ರು ಬರ್ತಿತ್ತಾ? ಅಷ್ಟೇ 100 ಜನ ಕೌರವರು ಸಾಯದೆ ಹೋಗಿದ್ದು ಎಲ್ಲಿ ಬರ್ತಿತ್ತು? ಆದ್ದರಿಂದ ಅರ್ಥ ದೊಡ್ಡ ಪುರುಷಾರ್ಥ ಯಾರಿಂದ ಬಂತು? ಭೀಮನಿಂದ. ಕಾಮಶ್ಚ ಧರ್ಮರಾಜನ ಬಯಕೆ. ಪಾಂಡುರಾಜ ಹೇಳಿ ಕಳಿಸ್ದ, ನಾನೀಗ ಸ್ವಲ್ಪ ಅಲ್ಲಿಗೆ ಹೋಗ್ಬೇಕಾದ್ರೆ ಯಮಸಭೆಯಿಂದ ಇಂದ್ರಸಭೆಗೆ ಹೋಗಬೇಕಾದ್ರೆ ರಾಷ್ಟ್ರಯಾಗ ಮಾಡಬೇಕು, ನಾನು ಮಾಡಿಲ್ಲ, ಅದಕ್ಕೆ ಮಾಡು ಅಂತ ಹೇಳಿದ ತಕ್ಷಣ ಧರ್ಮರಾಜ ಏನು ಮಾಡ್ದ? ಮಾಡ್ಲಿಕ್ಕೆ ಹೊರಟ. ಕೃಷ್ಣ ಬಂದ. ಏನು ರಾಷ್ಟ್ರಯಾಗ ಮಾಡಬೇಕಾ? ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಜರಾಸಂದನಂತವರು ಬದುಕಿದ್ದಾರೆ, ಏನಪ್ಪ ರಾಷ್ಟ್ರಯಾಗ ಮಾಡ್ತೀಯ ಅಂದ ತಕ್ಷಣ ರಿಟೈರ್ಡ್, ಬೇಡ ಅಂತ ಬಿಟ್ಬಿಡ್ತು, ಡ್ರಾಪ್ಡ್ ಅಂದ್ಬಿಟ್ಟು ಐಡಿಯಾ. ಏನಾಯ್ತಾಗ ನಿಂತೋಯ್ತು. ಆ ಥರ ಕಾಮ, ಆ ಥರ ಅಪೇಕ್ಷೆ, ತಂದೆ ಮಾತ್ರ ಅಪೇಕ್ಷೆ ನಿಂತೋಯ್ತು. ತಕ್ಷಣ ಭೀಮಸೇನ ಇದ್ದು ನಿಜಾನುಭಾವವರ್ಜಿತಾ ಹರೇರನುಗ್ರಹ ಉಜ್ಜಿತಾ ಮಹಾಪ್ರಯತ್ನವರ್ಜಿತಾ ಜನಾನ ಜಗ್ಗುರುನ್ನತಿ. ಕೃಷ್ಣ ಹೇಳಿದ್ದು ಜರಾಸಂಧನಂತ ಮಹಾವೀರ ಇದ್ದಾನೆ, ಅವನು ಗೆದ್ದು ರಾಷ್ಟ್ರಯೋಗ ಮಾಡಿ ಅಂತ ಹೇಳಿದ್ನ ಹೊರತು ಅದು ಇದ್ದಾರೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಲಿಲ್ಲ. ಗೊತ್ತಾ? ಅರ್ಥ ಮಾಡಿ. ಟಿಕೆಟ್ ತೊಗೊಂಡು ಹತ್ತು ಅಂದರೆ ಉಳಿದೋಗ್ಬಿಡೋದಾ? ಟಿಕೆಟ್ ತೊಗೊಂಡು ಹತ್ತಿರ ಏನು ಅರ್ಥ? ಅದಕ್ಕೆ ಟಿಕೆಟ್ ತೊಗೋ ಹತ್ತು ಅಂತ ಅಷ್ಟೇ ಹೊರತು ಏನು ಅರ್ಥ ಅಲ್ಲ. ಹಾಗೆ ಹೋಗ್ಬಿಡ್ತೀರಿ ಅಂದರೆ ದುಡ್ಡಿಲ್ಲ ಅಂತ ಅರ್ಥ ಅವರಿಗೆ ಅಷ್ಟೇ. ಅದೇ ದಡತ್ರ ಶಕ್ತಿ ಇದೆ, ಮಾಡ್ತೀರ ಆಯ್ತೋ ಇಲ್ಲೋ. ಆಗ ಧರ್ಮರಾಜನೇ ಸರಿ ಹೋಯ್ತು. ಅಂದರೆ ಅದು ಇಲ್ಲದ ಬಿಟ್ಟು ಡ್ರಾಪ್ ಮಾಡ್ತಿದ್ದ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ. ನಮ್ಮದು ಹಾಗೆ ಏನಾಗ್ತಿತ್ತು, ಇವತ್ತು ಶಾಸ್ತ್ರ ಓದಬೇಕು ಆಗ್ತಿರಲಿಲ್ಲ. ಬಾಲಸಂಗಮ ನಿಮಗೂ ಅರ್ಥ ಆಗ ಹೇಳ್ತೀರಿ ಅಂತ ಆಚಾರ್ಯ ಹೇಳಿದಾಗ ಏನಾಯ್ತಾಗ ಅವಾಗ ಓದಕ್ಕಾಯ್ತು. ನಮ್ಮ ಅಪೇಕ್ಷೆ ಅಪೇಕ್ಷೆ ಏನಾಗ್ತಿತ್ತು? ನಿಂತು ಹೋಗ್ತಾಯಿತ್ತು. ಅವ್ರು ಯಾರೋ ತಮ್ಮದೇ ಸ್ಟೈಲಲ್ಲಿ ಬರೆದ್ರೆ ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಅವ್ರು ಎಷ್ಟು ಸಿಂಪಲಾಗಿ ಬೆರೀತಾರೆ. ನಿಮ್ಗೆ ಇವಾಗಲೂ ಆಚಾರ್ಯ ಓದ್ತಿದ್ದೀರಲ್ಲ ಕೊಟೇಶನ್ಸು ಎಲ್ಲ ಗ್ರಂಥಗಳು ಓದಿದಾಗ ಅನಿಸುತ್ತೆ. ಆ ಸಿಂಪಲ್ ಸೆಂಟೆನ್ಸ್ ಯಾರ್ಯಾರೂ ಉಪಯೋಗಿಸಲ್ಲ. ಸಣ್ಣ ವಿದ್ಯಾರ್ಥಿಗಳು ಏನು ಭಾರಿ ಪಂಡಿತರನ್ನು ತೋರ್ಸೋಕ್ಕೆ ಏನೇನೋ ಹಾಕ್ತಾರೆ. ಏನಾದರೂ ತೋರಿಸ್ಬೇಕು. ಬೊಂಬಾಸ್ಟಿಕ್ ವರ್ಡ್ಸ್ ಹಾಕೋಕ್ಕೆ ಕೆಲವು ಚಟ ಕೆಲವರಿಗೆ ಎಂದೂ ಉಪಯೋಗಿಸಲ್ಲ. ಯಾತಕ್ಕೆ ಅಂತ ಪದ ಯಾರು ಉಪಯೋಗಿಸ್ಬೇಕು? ಯಾರಿಗೆ ಕ್ಲಾರಿಟಿ ಇಲ್ಲ ಅವ್ರು ಕನ್ಫ್ಯೂಸ್ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕು. ಆಚಾರದ ಏನದು ಒಂದು ಇಂಗ್ಲೀಷಲ್ಲಿ ಪುಸ್ತಕ ಇದೆ, ಫ್ರಾನ್ಸಿಸ್ ಬೇಕನ್ ಯಾರೋ ಬರೆದಿರೋದು, ಒಳ್ಳೆ ಎಸ್ಸೆ ಅದು. ಟೆಕ್ಸ್ಟ್ ಬುಕ್ ಆಯ್ತು ಇಂಥದ್ದೆಲ್ಲ ಕೂಡ. ಅದು ಹೇಗಿರಬೇಕು ಬಾತು ಅಂತ ಒಂದೇ ಪುಟ ಅದು ಎಸ್ಸೆ ಇರೋದೇ ಒಂದು ಒಂದೇ ಪೇಜ್ ಇರೋದಷ್ಟೇ. ಹೇಳ್ತಾರೆ ಯಾರು ಸಿಂಪ್ಲೆಸ್ಟಾಗಿ ಹೇಳ್ತಾರೆ, ಗೊತ್ತಾ? ಕನ್ವಿನ್ಸಾಗಿ ಹೇಳ್ತಾರೆ, ಭಾರಿ ವಿಷಯ ಗೊತ್ತಿದೆ ಅಂತ ಅರ್ಥ. ಯಾರು ಡಿಫಿಕಲ್ಟಾಗಿ ಹೇಳ್ತಾರೋ ಅವರಿಗೆ ಗೊತ್ತಿಲ್ಲ ಅಂತ ಅರ್ಥ. ತಮಗೆ ಗೊತ್ತಿಲ್ಲ ಬರ್ಲಿಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಬಾರ್ದು ಅಂಥೇಳಿ ತಿಳಿದಾಡ ಪದ ಉಪಯೋಗಿಸ್ಬಿಡೋದು. ಇವತ್ತು ನಮ್ಮ ಫಿಲಾಸಫಿ ಉಪಯೋಗಿಸ್ಬೇಕಾದ್ರೆ ಅದು ಹೇಳು ಜನಗಳಿಗೆಲ್ಲ ಅವ್ರ ಭಾಷೆಯಲ್ಲಿ ಹೇಳಬೇಕು. ಡಿಫಿಕಲ್ಟ್ ಮಾಡೋದಕ್ಕೋಸ್ಕರ ಇವ್ರು ಕರೆಸೇ ಇಲ್ಲ. ಕರೆಸಿರೋದು ಯಾತಕ್ಕೋಸ್ಕರ? ಇಂಜೆಕ್ಷನ್ ಕೊಡೋಲ್ಲ, ಆಪ್ರೇಷನ್ ಮಾಡಿಬಿಟ್ಟೆ ದೊಡ್ಡ ಡಾಕ್ಟ್ರಾ. ದುಡ್ಡು ಹೋಯ್ತು, ಕಾಸು ಹೋಯ್ತು, ರಿಸ್ಕ್ ಬೇರೆ, ಸತ್ತು ಹೋಗ್ಬೋದು ಈ ಮಧ್ಯೆ ಅವರು. ಸಿಂಪಲ್ ಅದು. ಒಳ್ಳೆ ಎಷ್ಟೋ ಜನ ಗಾಬರಿ ಆಗಿಬಿಟ್ಟಿದ್ದಾಗ ಏನಾಗಿಲ್ಲ ಹೋಗಿ ಎದ್ಬಿಡ್ತಾರೆ ಡಾಕ್ಟ್ರು. ಒಳ್ಳೆ ಎಕ್ಸ್ಪರ್ಟ್ ಏನಂತಾರೆ, ಏನೂ ಆಗಿಲ್ಲ ನಿಮಗೆ, ಹೋಗಿ ಅದು ಸುಮ್ಮನೆ ಏನಾಗಿದೋ ಸಣ್ಣ ಏನೋ ತೊಗೊಂಡು ಸರಿ ಹೋಗ್ಬಿಡುತ್ತೆ ಅಂತೇಳಿ. ಕೆಲವರು
ICUಗೆ ಹಾಕಿಬಿಡ್ತಾರೆ, ಸೀದಾ ಒಯ್ದುಬಿಟ್ಟು ಇಲ್ಲಿಗೆ ಹಾಕ್ತಾರೆ. ಖಾಲಿ ಇದೆ, ಅದು ಫಿಲಪ್ ಆಗಲೇಬೇಕಾದ್ರಿಂದ ಅಲ್ಲಿಗೆ ಹಾಕಿ ಆಮೇಲೆ ಏನೋ ಅಂತ ಕೇಳೋದು ತಮಾಷೆ ಅಂದರೆ. ಸೀದಾ ಕಳಿಸ್ಬಿಟ್ಟು ಆಮೇಲೆ ಏನಾಗಿದೆ ಅಂತ ಒಂದು 2 ದಿವಸಕ್ಕೆ ಬರ್ತಾರೆ, ಆಗಲೇ ಬರೋಲ್ಲ. ಯಾಕೆ ಅವ್ರಿಗೆ ಗೊತ್ತಿರೋದು ಅಂದರೆ ಏನಾಗಿದೆ, ಅವ್ರಿಗೆ ವಿಷಯ ಬೇಕಿಲ್ಲ. ಇವತ್ತು ಏನೋ ಎಕ್ಸ್ಪರ್ಟ್ ಡಾಕ್ಟರ್ ಅಂದರೆ ಏನಂತ ಇನ್ನೊಂದು ಸರ್ತಿ ಪೇಷಂಟ್ ಬಂದಾದರೆ ಇವನು ವೀಕ್ನೆಸ್ ಅಂತ ಅರ್ಥ. ಅದು ಕೊಟ್ಟ ಮೇಲೆ ಏನಾಗಿರ್ಬೇಕು, ಅವ್ರು ವಾಸಿ ಆಗಲೇಬೇಕು. ಆ ಥರ ಒಂದು ಇದು ಅವ್ರ ದೃಷ್ಟಿ ಏನಿರುತ್ತೆ ಅಂದರೆ ಚಾಲೆಂಜ್, ಅದು ರೋಗ ಚಾಲೆಂಜ್ ಅವರಿಗೆ. ಇವರು ದುಡ್ಡು ಚಾಲೆಂಜ್ ಎಷ್ಟು ಕೊಡ್ತಾರೆ ಅಂತೇಳಿ ಅದಾಗಬಾರ್ದು. ಅದಕ್ಕೇ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚ, ಅತಿ ದೊಡ್ಡದು ಮೋಕ್ಷ. ಹಾಂ ಹಿಂದೆ ಬಂದಿದೆಯಲ್ಲ ಆಗಲೇ, ಅವ್ರು ಹೇಳಿದ ಮೇಲೆ ಮೋಕ್ಷ ಸಿಗಲೇಬೇಕು. ಆದ್ದರಿಂದ ಕೊಡೋದು ನಾರಾಯಣನೇ. ಆದರೆ ದೇವ್ರು ಹೇಳಿದ್ವಿ, ಇವಾಗ ಕೆಲವು ಹೇಳ್ತಾರೆ ಅವರು ಲೆಟ್ರ್ ಕೊಟ್ಟರೆ ಕೆಲಸ ಆಯಿತು ಅಂತ ಅರ್ಥ. ಆ್ಯಕ್ಚುಲಿ ಸೆಲೆಕ್ಷನ್ ಅಥಾರಿಟಿ ಅಲ್ಲ ಇವರು. ಬಟ್ ಎಷ್ಟು ಬೇಕಾಗಿದ್ದಾರೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ಗೆ ಅಂದರೆ ಇವ್ರ ಮಾತು ತೆಗೆದಾಗ ಸಾಧ್ಯನೇ ಇಲ್ಲ. ಅವಾಗೇನು ಎಷ್ಟು ತಮ್ಮ ಕ್ಯಾಂಡಿಡೇಟ್ ಬಿಟ್ಬಿಡ್ತಾರೆ ಕೆಲವು ಸಲ. ತುಂಬ ಬೇಕಾದವ್ರು ಹೇಳಿದಾಗ ನಾನೇನು ನೀವು ಮಾತು ಕೊಟ್ಟೆ, ಆದರೆ ನೀವು ಹೇಳಿದ ಮೇಲೆ ಇದೇ ಇರಲಿ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ನಡೆಯುತ್ತೆ ಆ ಥರ, ಗೊತ್ತಾಯ್ತಾ? ಅದೇನು ತೋರಿಸುತ್ತದ? ಇದು ಮೋಕ್ಷ ಕೊಡೋರು ಮೋಕ್ಷ ಕೊಡ್ತಾನೆ ದೇವರು ಸರ್ವೋತ್ತಮ, ಮುಗಿದು ಆಬ್ವಿಯಸ್ ಅದು. ಆದರೆ ಇವ್ರ ಮಾತಿನಿಂದ ಮೋಕ್ಷ ಕೊಟ್ಟೇ ಕೊಡ್ತಾನೆ ದೇವ್ರಿಗೆ ಮಾತು ಹೇಳಿದ್ವಿ ಅಂತ ಹೇಳಿದ ಮೇಲೆ ಅವಾಗ ಎಷ್ಟು ದೇವರಿಗೆ ಎಷ್ಟು ಪ್ರಿಯರಾಗಿರಬೇಕು. ಅಲ್ಲಿ ಯಾವ ದೊಡ್ಡ ಅಚೀವ್ಮೆಂಟ್ ಅದು. ಹಾಂ ಅದು ಅದನ್ನು ಮಾಡಿಸ್ತಾರೆ ಇವರು. ಯೋಚನೆ ಮಾಡ್ತೀವಿ ಯಾವತ್ತು ನಾಳೆ ಬನ್ನಿ ಕೆಲಸ ಆಗಿರುತ್ತಾಯ್ತೋ ಇಲ್ಲೋ, ಇಷ್ಟು ಗ್ಯಾರಂಟಿ ಏನ? ಹಾಂ ಕೇಳೋದು ಇವರೇ. ಈ ಮಾತಿಗೆ ಎಕ್ಸ್ಪ್ಲನೇಷನ್ನೇ ಪ್ರಾರ್ಥಸಂಕಲ್ಪ ರಾಯರ ಮಾತು. ಹೋಗಿ ಇವ್ರ ಪರ ವಾದಿಸ್ತಾರವರು. ಇವರು ದೀನ ದೂನ ಅನಾಥ ಶರಣಾಗತ ರಕ್ಷಣೆ ಮಾಡೋ ಸ್ವಾಮಿ ಅಂತ ಕೇಳ್ತಾರೆ. ನೀವು ಹೇಳಿದ ಮೇಲೆ ಆಯ್ತು ಅಷ್ಟು ಆ ಥರ. ಯಾಕೆ ಅವ್ರ ಮಾತು ಯಾಕೆ ಕೇಳ್ತಾನೆ ದೇವರು? ಎಕ್ಸಾಂಪಲ್ ಅವರು, ವಿಭೀಷಣ ಬಂದ, ನಾವು ಸ್ವೀಕಾರ ಮಾಡಬೇಕು ಅಂತ ಕೇಳಿದ. ರಾಮದೇವ್ರ ತಕ್ಷಣ ಒಂದು ಡೆಮಾಕ್ರೆಟಿಕ್ ಮೆಥಡ್ ಡೈಲಿ ಆ ಮೀಟಿಂಗ್ ಕರೆದ್ರು. ನೀವು ಹೇಳಿ ನಿಮ್ಮ ಒಪಿನಿಯನ್ ಹೇಳಿಬಿಡಿ ಅಂತ ಕೇಳ್ತಾರೆ. ಎಲ್ಲರೂ ಏನು ಹೇಳಿದರು? ಮೊದಲು ಒಂದು ಮಾತು ಹೇಳಿದ್ರು, ರಾಮ ನಿಮಗೆ ಹೇಳೋ ಯೋಗ್ಯತೆ ನಮಗಿಲ್ಲ, ಒಪ್ಕೊಂಡು. ಅದು ಕರೆಕ್ಟ್. ಅದು ಅಷ್ಟು ಹೇಳಿಬಿಟ್ಟು ಆಮೇಲೆ ಏನು ಮಾಡ್ತಾರೆ? ಹೌದು ಎಲ್ಲರೂ ಹೇಳಿದ್ದೇರು ಬೇಡ, ಒಂದು ತಾತ್ಪರ್ಯ ಇಷ್ಟ, ಯಾರು ಬೇಡ ಸ್ವೀಕಾರ ಮಾಡಬಾರ್ದು. ಯಾತಕ್ಕೆ? ಇದು ಎಲೆಕ್ಷನ್ ಟೈಮ್ ಅಂತಾರಲ್ಲ, ಯಾವ ಟೈಮ್ ಇದು? ಯುದ್ಧದ ಟೈಮ್ ಇದು. ಇವು ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು ನಾವೀಗ. ಹೇಳಿ ಕೇಳಿ ಯಾರವನು? ಶತ್ರುವಿನ ಸಾಕ್ಷಾತ್ ತಮ್ಮ ಬೇರೆ, ಜೊತೆಗೆ ಸಾಕ್ಷಾತ್ ತಮ್ಮ. ಇಂಥ ಹೊತ್ತಲ್ಲಿ ರಿಸ್ಕ್ ತೊಗೋತಾರೆ ಯಾರು ಕೂಡ, ತೊಗೊಳ್ಳೇಬಾರ್ದು. ನಗ್ರಾಹ್ಯ. ಅವರೆಲ್ಲ ಒಟ್ಟು ಅಭಿಪ್ರಾಯ ಏನಾಗಿತ್ತು ಅಂದರೆ ಸುಗ್ರೀವ, ಗೊತ್ತಾಯ್ತು, ಆಮೇಲೆ ಅಂಗದ, ಜಾಂಬವಂತ, ನೀಲ, ತಾಯಿ ಎಕ್ಸ್ಪರ್ಟ್ಸ್ ಎಲ್ಲ ಒಬ್ಬರು ಕೂಡ ಫಾರಿಲ್ಲೇ ಇಲ್ಲ. ಅರ್ಥ ಆಯ್ತಿಲ್ಲ. ಆಗ ಹನುಮಂತ ಹೇಳಿದ್ದೇನು? ಸ್ವೀಕಾರ ಮಾಡಲೇಬೇಕು ಅನ್ನೋ ಹನುಮಂತ ಒಂದೇ ಒಬ್ಬರೇ ಹೇಳಿದ್ದಷ್ಟೇ. ಅಷ್ಟು ಜನದ ಮಾತನ್ನು ರಾಮದೇವರು ಕೇಳಲಿಲ್ಲ. ನಾನು ಹನುಮಂತನ ಮಾತು ಕೇಳ್ತೇನೆ. ಯಾಕೆ? ನೀವು ನೋಡದೆ ಮಾತಾಡ್ತಿದ್ದೀರಿ. ಯಾರನ್ನೂ ಕೂಡ ಏನು ಮಾತಾಡ್ತಿದ್ದೀರಿ ನೀವೀಗ? ಲಂಕೆ ನೋಡಿಲ್ಲ, ಯಾರು ನೋಡೇ ಇಲ್ಲ, ವಿಷ್ಣು ಗೊತ್ತಿಲ್ಲ ನಿಮಗೆ. ಹನುಮಂತ ನೋಡ್ಕೊಂಡು ಬಂದು ಎಲ್ಲ ನೋಡಿ ಹೇಳ್ತಿದ್ದಾನೆ. ಆದ್ದರಿಂದ ನಾನು ಮಾತು ಕೇಳ್ತೇನೆ. ತಿಳಿದಾಗ ಎಕ್ಸ್ಪರ್ಟಾಗಿ ಹೇಳೋದು ಬೇರೆ, ಸುಮ್ಮನೆ ಆರ್ಡಿನರಿ ಪರ್ಸನ್ ಹೇಳೋದು ಬೇರೆ. ಹನುಮಂತ ನಮಗೆಲ್ಲ ಯಾಕೆ ವಾಯುದೇವ್ರ ಮಾತಾಡಿ ದೇವ್ರು ಕೇಳ್ತಾರೆ ಅಂತ, ಸ್ವಾಮಿನ ಸರ್ವಾಂತರಾತ್ಮ. ಎಲ್ಲ ಆ್ಯಕ್ಟಿವಿಟೀಸ್ ಅವ್ರಿಗೆ ಗೊತ್ತು. ಏನೇನು ಮಾಡ್ತೇವೆ ಉಚ್ಚಾವಚ ಏನ ಸಮಸ್ತ ಚೇಷ್ಟಾ. ಆದ್ದರಿಂದ ಅವರು ಹೈಲಿ ಕಾಂಪಿಟೆಂಟ್ ಅವ್ರು ಹೇಳೋದಕ್ಕೆ, ಗೊತ್ತಾಯ್ತಾ? ಕೆಲಸ ಅವ್ರ ಕ್ಯಾಟಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಇವತ್ತೇ ನೋಡಿದ್ದೇನೆ ಇದು ಓಕೆ ಅಂತ ಯಾರು ಒಪ್ಪಲ್ಲ. ಏನು ಹೇಳ್ತಾರೆ ಅದಕ್ಕೆ? ಐ ನೋ ಹಿಮ್ ಸಿನ್ಸ್ 10 years 20 years. ನೋಡಿರೋದು ಅವತ್ತೇ ಆಗಿದ್ದರೂ ಕೂಡ ದುಡ್ಡು ಕೊಟ್ಟರೆ ಹೇಳಿಬಿಡ್ತಾರೆ. ಅವತ್ತೇ ಆಗಿ ಆ ಮಾತು ಹೇಳಿದವ್ರು ಬೆಲೆ ಇಲ್ಲ ಅದಕ್ಕೆ. ಏನಂತ ಹೇಳಬೇಕು? ಅವನು ಮಿನಿಮಮ್ ಪೀರಿಯಡ್ ಒಂದಿಷ್ಟು ಇರ್ತದೆ. ಅಷ್ಟು ಪೀರಿಯಡ್ ರೆಫ್ರೆನ್ಸ್ ಕೊಡದೆ ಹೋದರೆ ಆ ವ್ಯಾಲಿಡಿಟಿ ಬರೋದಿಲ್ಲ. ಸಿನ್ಸ್ 30 years 40 years ಆಗಂದ್ಬಿಟ್ಟು ಏನಾಗುತ್ತಾಗ ಮೊದಲಿಂದ ನೋಡಿದ್ದಾನೆ ಸರಿ ಅಂತ ಅರ್ಥ. ಅದಕ್ಕೆ ಎಲ್ಲರನ್ನೂ ಎಲ್ಲ ಕಾಲಕ್ಕೂ ನೋಡ್ತಾರೆ, ಅದು ಬೇರೆ. ಎಲ್ಲ ಕಾಲಕ್ಕೆ ಎಲ್ಲರೂ ನೋಡೋದ್ರಿಂದ ಇವ್ರ ಮಾತು ನಾನು ಕೇಳ್ತೇನೆ. ಇನ್ನೂ ರಾಮದೇವ್ ಹೇಳ್ತಾರೆ, ಸುಗ್ರೀವ ನಿನ್ನನ್ನು ಯಾಕೆ ಸ್ವೀಕಾರ ಮಾಡಿದೆ? ಹನುಮಂತ ಹೇಳಿದ್ದಕ್ಕೇನೆ ಅದು ಬಿಡು ಅಂತ ಹೇಳಿದರೆ ಈಗ ಹನುಮಂತ ನಿನ್ನೂ ಬಿಡಬೇಕಾಗ್ತದೆ ಫಸ್ಟ್. ಈಗ ಹನುಮಂತನ ಮಾತು ಕೇಳ್ಕೊಂಡು ನಾನು ತೊಗೋತೀನಿ, ಬೇಡ ಅಂದರೆ ನಿನ್ನೆ ಬಿಡಬೇಕಾಗಿ. ಹನುಮಂತನ ಮಾತು ಕೇಳಿ ನಿಂತಾನೆ ತೊಗೊಂಡಿರೋದು ನಾನೀಗ. ಅಲ್ಲಿ ಕಥೆ ಅವ್ರಿಗೆಲ್ಲ ಅದು ಮಾತು ಅರ್ಥ ಮಾಡ್ಕೊಂಡ್ರೆ ಮೋಕ್ಷಶ್ಚ. ವಿಭೀಷಣ ಶರಣಾಗತಿ. ಅವರು ಸುಗ್ರೀವ ಬಂದಿದ್ದು ರಾಮದೇವ್ರ ಹತ್ರ ಬಂದಿದ್ದು ಹನುಮಂತನ ಅನುಗ್ರಹದಿಂದ, ವಿಭೀಷಣ ಬಂದು ಅನುಗ್ರಹದಿಂದ. ಇದು ಅರ್ಥ ಮಾಡಿಕೊಂಡ್ರೆ ಹನುಮಂತ ಅದು ಎರಡು ಟಾಪ್ಸ್ ಅವರು. ಈಗ ರಾಕ್ಷಸ ರಾಜ ಆತಾದ, ಕಪಿಗಳ ರಾಜ ಈತಾದ. ಅದು ಇಬ್ಬರಿಗೆ ಎಂಥ ಪೋಸ್ಟ್ ಸಿಗ್ತೇವೋ ಹೈಯೆಸ್ಟ್ ಪೋಸ್ಟ್ ಸಿಕ್ತು. ಯಾರಿಂದ? ಹನುಮಂತ ನಂಬಿದ್ದಕ್ಕೆ. ನಂಬಲಿಲ್ಲ, ಇನ್ನೊಂದಿದೆ ಮತ್ತೆ ಈಗ. ನಂಬಲಿಲ್ಲ, ಅಲ್ಲಿ ವಾಲಿ ನಂಬಲಿಲ್ಲ. ಯಾಕೆ? ಸುಗ್ರೀವಿಗೆ ಬೆಟರ್ ಕ್ಯಾಂಡಿಡೇಟ್ ಆ್ಯಕ್ಚುಲಿ ಆತ. ಸುಗ್ರೀವ ಸೂರ್ಯಾವತಾರ, ಇಂದ್ರಾವತಾರ, ಸೋತ್ಬಿಟ್ಟು. ಯಾಕೆ? ಬಿಟ್ಟಿದ್ದಕ್ಕೆ. ಇವರು ರಾವಣನಿಗೆ ಒಬ್ಬ ಎಂತೆಂಥ ವರ ಇದ್ದು ಅವ್ನು ಗೆಲ್ಲಬೇಕಾಗಿತ್ತು, ಆ್ಯಕ್ಚುಲಿ ಸೋತ್ಬಿಟ್ಟು. ಯಾಕೆ? ಹನುಮಂತನ ಮಾತು ಕೇಳಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಹನುಮಂತನ ಮಾತು ಕೇಳದೆ ಹೋದರೆ ಎಲ್ಲ ಗುಣಗಳು ಏನಾಗ್ತವೆ? ನೆಗೆಟಿವ್. ಹನುಮಂತ ಒಪ್ಪಿಟ್ಬಿಟ್ರೆ ಏನಾಗುತ್ತಾಗ ಯಾವ ಗುಣ ಅದೊಂದೇ ಪ್ಲಸ್ ಪಾಯಿಂಟ್, ಸಾಕೆ ಸಾಕೆಲ್ಲಕ್ಕೆ. ಆ ದೃಷ್ಟಿಯಿಂದ ಮೋಕ್ಷಶ್ಚ
ಯಶಃ ಧ್ರುವಂ ಕೀರ್ತಿ. ಹನುಮಂತನ ನಂಬಿದ್ದಾರೆ, ಹನುಮಂತನ ಕಡೆಯವರ ಆ ಬಿರಿತಾರೆ ಅವ್ರ ಕಡೆಯವರು ಅಂತ ಹೇಳ್ತಾರೆ ಅವರು. ಅದು ಮುಂದೆ ಹೆಚ್ಚು ನೋಡಬೇಕಾಗಿಲ್ಲ, ಒಳೆ ಬಿಡಿ ಅಂತಾರೆ ಆ ಟೈಪ್ ಅದು. ಉಳಿದವರು ಹೊರಗೆ ಹಾಕಿ ಅವ್ರ ಕಡೆಯವರಾದರೆ ಎರಡಕ್ಕೂ ಒಂದು ಹೆಸರು ಹೇಳಿದರೆ ಸಾಕು, ಅವ್ರ ಕಡೆಯವರು ಸಿಟ್ಟು ಬಂದುಬಿಡುತ್ತೆ ಕೇಳಿದರೆ. ಯಶಃ ಇವೆಲ್ಲ ಮೇ ಆರ್ ಮೇ ನಾಟ್ ಬಿ ಅಲ್ಲ, ಧ್ರುವಂ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ವತಿರೋ ಧ್ರುವ. ಇದೇನಿದು ನಿಶ್ಚಿತ. ಆ ಬಗ್ಗೆ ಡೌಟ್ ಮಾಡಿ ಬಂದು ಹೇಳ್ತಾ ಒಂದು ಚೂರು ಸಂಖ್ಯೆ ಅವಕಾಶ ಕೂಡ ಇಲ್ಲ. ನಾಸ್ತ್ಯತ್ರ ಸಂಶಯ ಅದು ಹೇಳೋದಕ್ಕೆ ಧ್ರುವಂ. ಇದೆಲ್ಲ ಒಂದೊಂದು ಮಾತು ನಂಬಿಕೊಂಡಾಗ ಭೀಮಸೇನ ಪಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೇಳ್ತಿರೋದು ಯಾರು? ಅಣ್ಣ ಮಹಾರಾಜ, ಈ ಕಡೆ ಅಣ್ಣ ಮತ್ತು ಧರ್ಮಕ್ಕೆ ಹೆಸರಾದ ವ್ಯಕ್ತಿ, ಮಹಾಜ್ಞಾನಿ. ಅದು ಡಿಕ್ಲೇರ್ ಮಾಡ್ತಾನೆ. ಇವೆಲ್ಲವೂ ಕೂಡ ತ್ವಯ್ಯಾಯತ್ನ ಬಿತಂ ತ್ವಯ್ಯ ಆತತಂ ತ್ವಯ್ಯ ಆಯತ್. ನಿನ್ನಲ್ಲಿ ತುಂಬಿಕೊಂಡಿವೆ, ನಿನ್ನನ್ನು ಅವಲಂಬಿಸಿವೆ. ಇಷ್ಟೇ ಡಿಫರೆನ್ಸ್. ಆಯತ್ ಆದರೆ ತುಂಬಿಕೊಂಡಿವೆ ಅಂತಕೊಂಡು ಎಲ್ಲ ತುಂಬಿಕೊಂಡಿವೆ, ನಿನ್ನಲ್ಲೇ ಅವಲಂಬಿಸಿವೆ. ನೀನಿದ್ದರೆ ಗ್ಯಾರಂಟಿ ಖಚಿತ, ಇಲ್ಲೋರು ಇಲ್ಲೇ ಇಲ್ಲ. ಇದು ಸರ್ವಲೋಕಸ್ಯ ಭಾರತ. ಹೋಗ್ಲಪ್ಪ, ಏನೋ ಅವ್ರವ್ರ ಫ್ಯಾಮಿಲಿ ಮ್ಯಾಟ್ರಸ್ಸು ಗೊತ್ತಾಯ್ತಿಲ್ಲ. ಅವ್ರ ಫ್ಯಾಮಿಲಿ ಏನು ಭೀಮಸೇನ ಗ್ರೇಟ್ ಅಷ್ಟೇ ಅಂತ ಕೇಳಲ್ಲ. ಸರ್ವಲೋಕಸ್ಯ ಭಾರತ, ಜಗತ್ತಿಗೇ ಭೀಮಸೇನ ಏನಾಗಿದ್ದಾನೆ? ವರ್ಲ್ಡ್ ರಿಡೀಮರ್ ಅಂತೀವಲ್ಲ ಹಾಗಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಯಾವುದೋ ಒಂದು ಲೆವೆಲಲ್ಲಿ ಗ್ರೇಟ್ ಆಗೋದು ಬೇರೆ, ಇಡೀ ಲೋಕಕ್ಕೆ ಗ್ರೇಟ್ ಆಗೋದು ಬೇರೆ. ವರ್ಲ್ಡ್ ಚಾಂಪಿಯನ್ಗೂ ಲೋಕಲ್ ಚಾಂಪಿಯನ್ ಎಷ್ಟು ವ್ಯತ್ಯಾಸ ಇದೆ. ಸೊ ಜಗತ್ತಿನಲ್ಲೇ ಭೀಮಸೇನಿಗೆ ಸಮ ಇಲ್ಲ. ಭೀಮಸೇನಲ್ಲಿ ನಂಬಿಕೊಂಡ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು, ಕೀರ್ತಿ ನಿಶ್ಚಿತವಾಗಿ ಬಂದೇ ಬರುತ್ತೆ ಅಂತ ಹೇಳಿದ್ರಿಂದ ಅದು ವಾಯುಜೀವೋತ್ತಮತ್ವದ ಫಲ. ನೋಡಿ, ಎರಡಿದೆ. ತ್ವಯ್ಯಾಯತ್ತ ಮಿದಂ ಸರ್ವಂ ಸರ್ವಲೋಕಸ್ಯ. ಎಲ್ಲವೂ ನಿನ್ನಲ್ಲಿ, ಎಲ್ಲ ಜನರಿಗೆ ಎಲ್ಲ ಕಾಲಕ್ಕೂ ನಿನ್ನಲ್ಲೇ ಅವಲಂಬನೆ ಇದೆ. ಎಷ್ಟು ಒತ್ತು ಕೊಟ್ಟಾಗಾಯ್ತು. ಒಂದು ಕಾಲ, ಇನ್ನೊಂದು ಪ್ಲೇಸ್. ಫಾರ್ ಆಲ್ ಟೈಮ್ಸ್, ಎವರ್ ಮತ್ತು ಫಾರ್ ಎವರಿ ಒನ್. ಈ 3 ಹೇಳಿದಾಗ ಭೀಮಸೇನ ಮಹಿಮೆ ಎಷ್ಟಾಯ್ತು ಈಗ? ಎಲ್ಲರಿಗೂ ಕನ್ಸರ್ನ್ ಆಗಿರೋ. ಚೀಫ್ ಮಿನಿಸ್ಟರ್ ರಾಜ್ಯಕ್ಕೆ ಮಾತ್ರ, ಬೇರೆ ರಾಜ್ಯಕ್ಕಲ್ಲ. ಪ್ರೈಮ್ ಮಿನಿಸ್ಟರ್ ಇಡೀ ಕಂಟ್ರಿಗೆ. ಇವತ್ತು ಇಡೀ ವಿಶ್ವಕ್ಕೆ ಏನಾಗಿದ್ದಾರೆ ವಾಯುದೇವರು? ಧರ್ಮಾಧಿಪ್ರದರಾಗಿದ್ದಾರೆ. ಆದ್ದರಿಂದ ತ್ವಯ್ಯಾಯತ್ನ ಮಿದಂ ಇದೆಲ್ಲ ವಾಯುಸ್ತುತಿ. ಆ ಲೆಕ್ಕದಲ್ಲಿ ಇದರಲ್ಲಿ ಏನು ಒದ್ದಾಗಿ ಲೆಕ್ಕ ಅದಿಷ್ಟು ಕೂಡ ವಾಯುದೇವರ ಸ್ತೋತ್ರಗಳು. ಇವೆಲ್ಲ ವಾಯುಜೀವೋತ್ತಮತ್ವ ಸಮರ್ಥನೆ ಅಂದರದೆ ವಾಯುಸ್ತುತಿ ಮೆಕ್ಯಾನಿಕಲ್ ಹೇಳೋದಕ್ಕಿಂತ ಕೋಟಿ ಪಾಲು ದೊಡ್ಡದು. ಅರ್ಥ ಮಾಡ್ಕೊಬಿಟ್ಟು. ಆದ್ದರಿಂದ ಪಾಠ ಪ್ರವಚನ ಪಾರಾಯಣ ಬಿಟ್ಟು ಪಾಠ ಪ್ರವಚನಕ್ಕೆ ಹೋಗ್ರಿ. ಯಾಕೆ? ನೀವು ಓದೋದು ಅಷ್ಟೇ ನಿಮ್ಗೆ ಗೊತ್ತಿರೋದು ಅಷ್ಟಾಗುತ್ತೆ. ಪಾರಾಯಣ ಮಾಡೋದು ಏನಾಗುತ್ತೆ? ಗೊತ್ತಿರೋದಷ್ಟೇ ಅರ್ಥ ಆಗೋದು. ಗೊತ್ತಿಲ್ಲದ ವಿಷಯ ಗೊತ್ತಾಗಬೇಕಾದ್ರೆ ಏನಾಗಬೇಕಾಗ? ಕೇಳಿದಾಗ ಹರಿಕಥಾ ಶ್ರವಣ ಮಾಡೋ ನಿರಂತರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇನ್ನೂ ನಿರಂತರ ನಾವು ಏನು ಮಾಡೋಕ್ಕೂ ಬರೋದಿಲ್ಲ. ಶ್ರವಣ ಮಾಡೋಕ್ಕೆ ಬರುತ್ತೆ, ಪ್ರವಚನ ಮಾಡೋಕ್ಕೆ ಬರೋದು ನಿರಂತರ. ಸುಸ್ತಾಗುತ್ತೆ. ಶ್ರವಣ ಮಾಡೋರು ಹಾಗೆ ರಿಲ್ಯಾಕ್ಸ್ ಮಾಡ್ಕೊತಿರ್ಬೋದು. ಅಲ್ಲೇ ಶ್ರವಣನೇ ರಿಲ್ಯಾಕ್ಸ್ ಮಾಡಿಕೊಡೋದು. ಅದರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ, ಇದು ಭಾರಿ ದೊಡ್ಡದು. ಆ ಅರ್ಥದಲ್ಲಿ ಇವೆಲ್ಲ ವಾಯುಸ್ತುತಿಯ, ಮಹಾಭಾರತದಲ್ಲಿ ಬಂದ ವಾಯುಸ್ತುತಿ ಇದ್ದಾಗೆ. ಇದೇನಾಯಿತು? ಧರ್ಮರಾಜನ ಮಾತಾಯಿತು. ಇನ್ನೊಂದು ಕೊಟೇಶನ್ ಕೊಡ್ತಾರೆ. ವಿರಾಟ ಪರ್ವಗಂಚಾಪಿ ವಚೋ ದುರ್ಯೋಧನಸ್ಯ ಹಿ. ಇನ್ನೊಂದು ವಚೋ ದುರ್ಯೋಧನಸ್ಯ ಹಿ. ವೆರಿ ಇಂಪಾರ್ಟೆಂಟ್. ದುರ್ಯೋಧನ ಮಾತು ಕೇಳಿ ಹೋಗಲಿ, ಅವ್ರಿವ್ರ ಮಾತೇ. ಅದಕ್ಕೆ ಯಾರವನು? ಅವರಷ್ಟು ವಚ್ಕೊಂಡವನು ಯಾರೂ ಇಲ್ಲ. ಅವ್ರ ಬಾಯಲ್ಲೇ ಬಂದರೆ ಗೊತ್ತಾಯ್ತಾ? ಇವತ್ತು ರಾವಣನ ಹನುಮಂತ ಹೊಡಿತಾನೆ ಜೋರಾಗಿ. ಹೊಡೆದಾಗ ರಾವಣ ಕೆಳಗೆ ಬಿಡ್ತಾ, ರಕ್ತ ಕರ್ತ ಎತ್ತರ ಎಲ್ಲ ಆಗೋಗ್ಬಿಡುತ್ತೆ. ಆದರೆ ಇನ್ನೊಂದು ಪ್ರಸಂಗ, ವಾಲಿನೂ ಗೆದ್ದಿರ್ತಾನೆ. ಯಾರನ್ನು ಗೆದ್ದಿರ್ತಾರೆ? ಕಾರ್ತಿವೀರ್ಯಾಚಾರ್ಯ ಗೆದ್ದಿರ್ತಾರೆ. ವಾಲಿ ಟಂಗ್ರೆ ಹಿಡ್ಕೊಂಡು ಸಮುದ್ರಕ್ಕೆ ಹಾರಿರ್ತಾರೆ, ಸಮುದ್ರಕ್ಕೆ ಹಾರಿರ್ತಾರೆ. ಇವನು ಹಿಡ್ಕೊಂಡು ಒಳಗೆ ಜೈಲಿಗೆ ಹಾಕಿಬಿಟ್ಟಿರ್ತಾರೆ. ಯಾರು? ಕಾರ್ತಿವೀರ್ಯಾಚಾರ್ಯ. ಅವ್ರಿಗೆ ಹನುಮಂತ ಗೆದ್ತಾರೆ. 3 ಜನ ಗೆದ್ದಾಗಾಯ್ತು. ಆಲ್ ಈಕ್ವಲ್ ಅನ್ಬಹುದಲ್ಲ ಅಂತ ಪ್ರಶ್ನೆ ಈಗ. ಯಾರೇ ಈಕ್ವಲ್ ಈಗ? ಹನುಮಾನ್ ಈಜಿಕೊಟ್ಟು ವಾಲಿ ಈಜಿಕೊಟ್ಟು ಏನು ಕಾಮನ್ ಫ್ಯಾಕ್ಟ್ರು? ರಾವಣನ ಗೆದ್ದವರು ಅಂತ ಹೇಳ್ಬೋದಾದರೆ ಇಲ್ಲ, ಅದರಲ್ಲೂ ತಾರತಮ್ಯ ಇದೆ. ಇಲ್ಲಿ ಕಾರ್ತಿವೀರ್ಯಾಚಾರ್ಯ ಗೆದ್ದಿದ್ದಕ್ಕೆ ಕಾರಣ ಬೇರೆ. ಆತ ಯಾರು? ದೇವತೆ ಅಲ್ಲ, ಆತ ಚಕ್ರವರ್ತಿ. ಆತ ಕಾರ್ತಿವೀರ್ಯಾಚಾರ್ಯ ಚಕ್ರವರ್ತಿ ಗುಂಪಿಗೆ ಬರ್ತಾರೆ. ಅದಕ್ಕೆಲ್ಲಕ್ಕೇನು ಕಾರಣ? ವಿಷ್ಣೋ ದತ್ತಾತ್ರೇಯ ನಾಮ್ನಃ. ದತ್ತಾತ್ರೇಯ ಭಗವಂತನ ಸಾಕ್ಷಾತ್ ಶಿಷ್ಯ. ಅದು ಕೌಂಟ್ ಆಯಿತು. ಇನ್ನು ವಾಲಿಗೆಲ್ಲಕ್ಕೇನು ಕಾರಣ ಆಯಿತು? ಇಂದ್ರಾವತಾರ. ಆತ ಇಂದ್ರಾವತಾರ. ಮತ್ತು ಆಚಾರ್ಯ ಹಿಂದೆ ಬರೆದಿದ್ದಾರೆ, ವಾಲಿ ಸಂಪಾದಯಶ್ಚೈವ ಕಿಂಚಿದಾವೇಶನೋ ಹರೇ. ಬರಿಬಾರದು. ವಾಲಿ ಸಂಪಾದಿಗಳಲ್ಲಿ ದೇವರ ಒಂದು ವಿಶಿಷ್ಟವಾದ ಸನ್ನಿಧಾನ ಇದೆ. ಆದ್ದರಿಂದ ಆಯ್ತು. ಆದರೆ ಹನುಮಂತನಿಂದ ಆಗಿದ್ದು ನ್ಯಾಚುರಲ್. ಅದು ಯಾತಕ್ಕೆ ಅಂದರೆ ಈ ಮಾತನ್ನು ಯಾರು ಹೇಳ್ತಾರೆ ಗೊತ್ತಾ? ರಾವಣನೇ ಹೇಳ್ತಾರೆ. ಒಚ್ಕೊಂಡವ್ರು ನಾನು ಹೇಳ್ತಾರೆ ಬುಡಿದರ ಕೈಯಲ್ಲಿ. ಆ ರಾವಣ ಹೇಳ್ತಾನೆ, ಹನುಮಂತ ನಿನ್ನಂಥ ಪೆಟ್ಟದವ್ರಿಗೆ ಯಾರೂ ಹಾಕಿದ್ದಿಲ್ಲ. ರಾಮಾಡದೇ ಮಾತು ಮುಗಿತಲ್ಲ. ಯಾರು ದೊಡ್ಡವರಾದ್ರೆ ಈಗ? ನಾನು ದೊಡ್ಡವ್ರು. ಒಚ್ಕೊಂಡವ್ರನ್ನ ಕೇಳಬೇಕಲ್ಲ. ದುರ್ಯೋಧನ ಒಚ್ಕೊಂಡವ್ರು. ದುರ್ಯೋಧನ ಹೇಳ್ತಾನೆ, ಅದು ಎಲ್ಲಿ ಬಂದಿದೆ? ಅದು ವಿರಾಟ ಪರ್ವಗಂಚಾಪಿ.
ವಿರಾಟ ಪರ್ವ ಮಹಾಭಾರತದಲ್ಲಿ ಬಂದಿದೆ, ಇವತ್ತು ಸಿಗುತ್ತೆ. ವಿರಾಟ ಪರ್ವಗಂಚಾಪಿ ವಚೋ ದುರ್ಯೋಧನಸ್ಯ ಹಿ, ದುರ್ಯೋಧನನ ಮಾತು ವಿರಾಟ ಪರ್ವದಲ್ಲಿ ಇದೆ. ಅದು ಪ್ರಸಿದ್ಧವಾಗಿದೆ, ವೆಲ್ ನೋನು. ದುರ್ಯೋಧನ ವೆಲ್ ನೋನು, ಅವನ ಮಾತು ವೆಲ್ ನೋನು. ಅಲ್ಲಿ ಬಂದಿರೋ ಭೀಮಸೇನ ಮಹಿಮೆಯೂ ವೆಲ್ ನೋನು. ಏನಂತ ಬಂದಿದೆ ಅಲ್ಲಿ ವಿಷಯ ಅವ್ರಿಗೆ ಕಿವಿಗೆ ಬಿತ್ತು. ಏನು ಕಿವಿಗೆ ಬಿತ್ತು? ಅವರೆಲ್ಲ ಹೋಗಿದ್ರು, ಒಂದು ವರ್ಷ ಪೂರ್ತಿ ಅಜ್ಞಾತವಾಸದಲ್ಲಿ ಹುಡುಕಿ ಬಿಟ್ಟರೆ ಮತ್ತೆ 12 ವರ್ಷ ವನವಾಸ, ಒಂದು ಅಜ್ಞಾತವಾಸ. ಅದು ಸಣ್ಣ ಪುಟ್ಟ ಇದಲ್ಲ, ದುರ್ಯೋಧನಿಗಿರೋ ದೊಡ್ಡ ಅವಕಾಶ ಅದು. ಅಕಸ್ಮಾತ್ ಪಾಂಡವರು ಸಿಕ್ಕರೋ ಅವ್ರ ಲೈಫ್ ಎಕ್ಸ್ಟೆಂಡ್ ಆಯಿತು. ಎಷ್ಟು ದಿವಸ? 13 ವರ್ಷ ಸೇಫ್. ಅವ್ರು ಇಲ್ಲದೆ ಹೋದರೆ ಕತೆ ಮುಗೀತು. ಇದು ಯಾರನ್ನೋ ಸೇವ್ ಮಾಡಿ ತನ್ನ ಬಗ್ಗೆ ಡೂ ಆರ್ ಡೈ, ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಅದಕ್ಕೇನು ಮಾಡಿದ್ದವನು ಎಲ್ಲ ಕಡೆ ದೂತರನ್ನು ಕಳಿಸ್ಕೊಟ್ಟಿದ್ದ ಹುಡುಕ್ಬೇಕು. ಯಾರನ್ನ? ಒಬ್ಬರು ಸಿಕ್ಕರೆ ಸಾಕು, ಎಲ್ಲರೂ ಸಿಗಬೇಕಾಗಿಲ್ಲ. ಪಾಂಡವರು ಯಾರು ಸಿಕ್ಕರೆ ಸಾಕು? 5 ಜನ ಪಾಂಡವರು ಅಥವಾ ದ್ರೌಪದಿ, ಅದ್ರ 6 ಜನ ಒಬ್ಬರು ಸಿಕ್ಕರೂ ಸಾಕು, ಗುರುತು ಸಿಕ್ಕರೆ ಸಾಕು ಅಂತೇಳಿದ್ರು. ಎಲ್ಲ ಹುಡುಕಿದ್ರು. ಎಷ್ಟು ಹುಡುಕಿರ್ಬೇಕು ಅವರು. ಈಗ ಅವರು ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್ ಒದ್ಬಿಡ್ತಾರೆ, ಕೊಂದಾಕ್ಬಿಡ್ತಾರೆ. ಆಮೇಲೆ ಎಲ್ಲ ಭಾರಿ ಹುಡುಕಿದ್ರು. ವರ್ಷ ಎಷ್ಟು ವಾಪಸ್ ಬಂದರು. ವರ್ಷ ಆದಮೇಲೆ ಬಂದು ಏನೂ ಉಪಯೋಗ ಇಲ್ಲ, ಎಲ್ಲೆಲ್ಲೂ ಕೂಡ ಸಿಗಲಿಲ್ಲ. ಅವ್ರಿಗೆ ಹೆಸರು ಕೇಳಲಿಲ್ಲ, ಗುರುತು ಸಿಗಲಿಲ್ಲ, ಏನೂ ಇಲ್ಲ. ಬಹುಶಃ ಏನಾಗಿರ್ಬೋದು ಅವರು ಅಂದರೆ ಸತ್ತೋಗಿರ್ಬೋದು ಅಂತ ಹೇಳಿದರು. ಅವ್ರ ಅಡ್ರೆಸ್ ಇಲ್ಲದವ್ರು ಸತ್ತೋಗಿರ್ಬೇಕು ಬೇಗ. ಆ ತಕ್ಷಣ ಇವ್ರು ಮಾತಾಡ್ತಾರೆ, ಯಾರೋ ದ್ರೋಣಾಚಾರ್ಯ ಇರ್ತಾರೆ, ಪಾಂಡವರು ಸತ್ತೋಗ್ತಾರೆ, ಏನು ಮಾತಾಡ್ತೀವಿ ಅವು ಅಂತ ಹೇಳ್ತಾರೆ. ಎಂದೂ ಸಾಯೋದಿಲ್ಲ ಅವರು. ಯಾತಕ್ಕೆ? ಯತಃ ಕೇಶವ ಸಂಶ್ರಿತಾ, ಎಲ್ಲ ಕೃಷ್ಣ ಭಕ್ತರು. ಅವರು ಸಾಯ್ತಾರ? ದ್ರೋಣಾಚಾರ್ಯ ಒಂದೊಂದು ಅಲ್ಲಿ ಒಂದೊಂದು ಮಾತುಗಳ ಸುಮ್ಮನೆ ಕಥೆ ಓದೋದು ಬೇರೆ, ಅಲ್ಲಿ ವರ್ಣಿಂಗ್ಸ್ ಇರ್ತದಲ್ಲ. ಅವ್ರು ಕೃಷ್ಣ ಭಕ್ತರು ಗೊತ್ತಾ? ಸಾಯ್ತಾರ? ಸಾಧ್ಯನೇ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಇದೆಲ್ಲ ಆ ಥರ ಸಾಯೋದಿಲ್ಲ. ಸುಳ್ಳೆ ಎಲ್ಲ ಇದ್ದಾರೆ, ಗೊತ್ತಾಗಲ್ಲ. ನಮಗೆ ಹುಡುಕ್ಲಿಕ್ಕೆ ಬಂದಿಲ್ಲ ಅಷ್ಟೇ ನಿಮಗೆ. ಇಲ್ಲ ನಾವು ಭಾರಿ ಸರಿಯಾಗಿ ಹುಡುಕಿದ್ದೇವೆ ಅಂತ. ಎಲ್ಲಿ ಗೊತ್ತಾ? ಮರ ಗಿಡ ಎಲ್ಲ ಹುಡುಕಿಬಿಟ್ಟಿವೆ ಅಂತ ಹೇಳ್ತಾರೆ. ಮರದ ಮೇಲೆ ಹತ್ತಿದ್ವಿ, ಅಲ್ಲೆತ್ತಿ ಗುಹೆಯೊಳಗೆ ಕೂಡ ಹೋಗಿಬಿಟ್ಟಿವೆ ಅಂತ ಹೇಳ್ತಾರೆ. ಯಾಕೆಂದರೆ ತಮ್ಮ ಹುಡುಗ ಸಿಕ್ಕರೆ ಭಾರಿ ಅವಾರ್ಡ್ ಬೇರೆ ಸಿಗ್ತದೆ, ಇಲ್ಲ ಪ್ರಾಣ ಬೇರೆ ಹೋಗ್ತದೆ. ಆದ್ದರಿಂದ ಭಾರಿ ಹುಡುಕಿದ್ದೀವಿ ಅಂತೇಳಿ ಹಾಗೆಲ್ಲ ಕೇಳ್ತಾ ಇದ್ದಾರೆ. ಕೊನೆಯೇ ಒಂದು ಮಾತು ಹೇಳಿದರು ಅವರು, ನಮಗೆ ಪಾಂಡವರು ಸಿಗಲಿಲ್ಲ, ಒಂದು ನ್ಯೂಸ್ ಸಿಕ್ಕಿದೆ, ಒಂದು ನ್ಯೂಸ್ ಬಂದಿದೆ ಅಂತೇಳಿ. ಏನು ನ್ಯೂಸ್ ಅಂದರೆ ಕೀಚಕ ಸತ್ತ. ಇದನ್ನು ಉಳಿದವರೆಲ್ಲ ಕ್ಯಾಚ್ ಮಾಡಲಿಲ್ಲ, ದುರ್ಯೋಧನ ಕ್ಯಾಚ್ ಮಾಡಿದ ತಕ್ಷಣವೇ. ಹೇಗೆ ಸತ್ತ ಅಂತ ಕೇಳಿದ್ರು. ಜನ ಹೇಳಿದರು, ಜನ ಮಾತಾಡ್ಕೊತಾರೆ. ಒಬ್ಬ ಹೆಂಗಸಿಗೋಸ್ಕರ ಸತ್ತ. ಮತ್ತು ಯಾವ ರೀತಿ ಸತ್ತಿದ್ದಾರೆ ಅಂದರೆ ವಿನಾಶಸ್ತ್ರೇಣ, ಶಸ್ತ್ರಗಿಸ್ತ್ರ ಉಪಯೋಗಿಸಿಲ್ಲ, ಯಾರೋ ಬರೀ ಕೈಲಿ ಕೊಂದಿದ್ದಾರೆ. 3 ನೋಟಿಸ್ ಮಾಡಿದ. ತಕ್ಷಣ ಹೇಳಿದ ಸಿಕ್ಕರು ಪಾಂಡವರು ಅಂತ ಹೇಳಿದ. ಅವ್ರು ಹೇಳಿದ್ರು ಗೊತ್ತಾ? ಸ್ತ್ರೀ ಯಾರೋ? ದ್ರೌಪದಿನೇ. ಯಾಕೆ? ಕೀಚಕನಂಥ ಮಹಾಕಾಮುಕ, ಅವನು ಗಮನ ಹಾಕಬೇಕಾದ್ರೆ ಸಾಮಾನ್ಯ ಸ್ತ್ರೀ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ದ್ರೌಪದಿನೇ ಆಗಿರಬೇಕು. ಎರಡನೇದು, ಕೊಂದವ್ರು ಹ್ಯಾಕೆ ಕೊಂದಿದ್ದಾರೆ? ಬರೀ ಕೈಲಿ ಕೊಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರ ಕೈಲಿ ಸಾಧ್ಯ? ಅದೇ ಮಾತಿಗೆ ಕೋಟ್ ಮಾಡೋದು. ಇದೆಲ್ಲ ಬ್ಯಾಕ್ಗ್ರೌಂಡ್ ಇದು, ಇದೆಲ್ಲ ಓದಿದ್ರೆ ಗೊತ್ತಾಗುತ್ತೆ. ಇಲ್ಲಿ ವಾಕ್ಯಗಳ ಸ್ವಾರಸ್ಯ ಗೊತ್ತಾಗುತ್ತೆ. ಹೇಳ್ತಾರೆ, ವೀರಾಣಾಂ ಶಾಸ್ತ್ರ ವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಾಹುಬಲೇ ಚೈವ ಪ್ರಾಣೇ ಶಾರೀರ ಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾ ಸಂಪೂರ್ಣ ಬಲಪೌರುಷಾ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅನ್ಯೋನ್ಯಾನಂತರ ಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ. ಇಲ್ಲಿವರೆಗೂ ಕೂಡ ಅನ್ಯೋನ್ಯಾನಂತರ ಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ, ಇಲ್ಲಿವರೆಗೂ ಕೂಡ ಯಾರ ಮಾತಿದೋ? ದುರ್ಯೋಧನನ ಮಾತು ಕೋಟ್ ಮಾಡ್ತಾ ಇದ್ದಾರೆ. ವೀರಾಣಾಂ ಶಸ್ತ್ರವಿದುಷಾಂ, ವೀರಾಣಾಂ ಯಾರೋ ಅವನು ಹೇಳೋದಿಷ್ಟು ಪೇನ್ ಐಡಿಯಾ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಃ ತೇಷಾಂ ಪಂಚಮಂ ನಾನು ಶುಶ್ರುಮಃ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠರು, ಭಾರಿ ಬಲಿಷ್ಠರು ಯಾರು ಅಂದರೆ ಫಸ್ಟ್ ನೇಮ್ ಯಾರ್ದದು? ಭೀಮಶ್ಚ, ಫಸ್ಟ್ ನೇಮ್ ಅದು. ಆಮೇಲೆ ಭೀಮ ಬಲಭದ್ರ ಅಂದ್ಬಿಟ್ರೆ ಏನಾಗ್ತಿತ್ತು? ಭೀಮ ಬಲಭದ್ರ ಅಂದ್ರೆ ಏನಾಗ್ತಿತ್ತು? ಇಬ್ಬರು ಸಮ ಆಗ್ತಿದ್ರು. ಅದಕ್ಕೆ ಭೀಮಶ್ಚ ಬಲಭದ್ರಶ್ಚ ಅಂತ ಹೇಳಿದ್ರಿಂದ ಏನಾಯ್ತಲ್ಲೇ? ಭೀಮ ನಂಬರ್ 1, ಸೆಕ್ಸ್ಟ್ ಯಾರೀಗ? ಬಲರಾಮ, ಬಲಭದ್ರಶ್ಚ. ಅಲ್ಲೂ ಕೂಡ ಮತ್ತೆ ಬಲರಾಮ ಶಲ್ಯ ಅಂತ ಹೇಳಲಿಲ್ಲ, ಏನಂತ ಹೇಳಿದರು? ಚ ಹೇಳಿಬಿಟ್ಟು ಮದ್ರರಾಜಶ್ಚ, ಮದ್ರರಾಜ. ಇದು ವೀರ್ಯವಾನ್ ಭೀಮ, ವೀರ್ಯವಾನ್ ಬಲಭದ್ರ, ವೀರ್ಯವಾನ್ ಮದ್ರರಾಜ, 3 ಜನ ಇದ್ದಾರೆ. ನೆಕ್ಸ್ಟ್ ಯಾರು? ಚತುರ್ಥಃ ಕೀಚಕ, 4ನೇವರು ಯಾರು? ಕೀಚಕ. ಸೊ ಫಸ್ಟು ಭೀಮನೆ, ಸೆಕೆಂಡು ಬಲರಾಮ, ಥರ್ಡು ಶಲ್ಯ, ಫೋರ್ತು ಕೀಚಕ. ಇವರೆಲ್ಲ ಇವು 5ನೇವನು ಇಲ್ಲೇ ಇಲ್ಲ. ಇವ್ರ ಹತ್ರ ಬರ್ಲಿಕ್ಕೆ ಯಾರಿಲ್ಲ? 5ನೇವನು ಇಲ್ಲೇ ಇಲ್ಲ. ಈ ಬರೀ ಫಿಸಿಕಲ್ ಸ್ಟ್ರೆಂತಲ್ಲಿ 5ನೇವನು ಸಿಗೋದೇ ಇಲ್ಲ. ಇನ್ಫ್ಯಾಕ್ಟ್ ಒಂದು ಪ್ರಶ್ನೆ ಬರುತ್ತೆ, ಜರಾಸಂಧ ಇದ್ನಲ್ಲ ಅಂತ ಪ್ರಶ್ನೆ ಬರುತ್ತಾಗ ಏನು ಉತ್ತರ ಕೊಡ್ಬೇಕು ಅದಕ್ಕೆ? ಜರಾಸಂಧನ ಯಾಕೆ ಬಿಟ್ಟರು? ಅಲ್ಲ,
ಹೋಗಿದ್ದವನು ಆಗಲೇ ಗದಾರದ ಹೋಗಿದ್ದೆ ಯಾವಾಗ ಸಭಾಪರ್ವದಲ್ಲೇ ಹೋಗ್ಬಿಟ್ಟವ. ಇದು ಯಾವುದಿದು ಆಮೇಲೆ ವನಪರ್ವ ಈಗ ವಿರಾಟ್ ಪರ್ವ ಈಗ. ಆದ್ದರಿಂದ ಅವ್ರು ಇಲ್ಲೇ ಇಲ್ಲ ಈಗ. ಇಲ್ಲೋರು ಯಾಕೆ ಸೇರಿಸ್ತಾರೆ ಅದ್ರಾಗೆ? ಇಲ್ಲೊಂದು ಸೇರಿದ ಕಾರಣ ಇಲ್ಲ. ಅದಿಲ್ಲದ್ರೆ ಫಸ್ಟ್ ಟೈಮ್ ಅವನೇ ಬರ್ತಿತ್ತು. ಭೀಮಸೇನ ಆದಮೇಲೆ ಬಲರಾಮನಿಗಿಂತ ಮುಂಚೆ ಬರ್ತಿದ್ದ ಅವನು. ಭೀಮ ಜರಾಸಂಧ ಆಮೇಲೆ ಬಲರಾಮ ಬರಬೇಕಾಗಿತ್ತು. ಅದಕ್ಕೆ ಬಲರಾಮದೇವರು ಸೋಲಿಸಿದ್ದವನು. ಆದರೆ ಅವರು ಕೊಲ್ಲಕ್ಕೆ ಪ್ರಯತ್ನ ಪಟ್ಟು ಕೊಲ್ಲಕ್ಕಾಗದೆ ಅವ್ರಿಗೆ ಹೋಗಿತ್ತು. ಎರಡು ದೃಷ್ಟಿಯಿಂದ ಅದು ಬರೀ ತೊಗೊಂಡ್ರೆ ಅವನು ಬಲಾಢ್ಯ. ಬ್ರಹ್ಮದೇವ್ರ ವರ ಇದೆ ಅವನಿಗೆ. ಬ್ರಹ್ಮದೇವ್ರಿಗಿಂತ ಎಷ್ಟು ದೊಡ್ಡವರಲ್ಲ ಆ ಥರ ಇತ್ತು. ಆದರೆ ಅವನು ಇಲ್ಲೇ ಇಲ್ಲ ಈಗ. ಆದ್ದರಿಂದ ಸಮಸ್ಯೆ ಇಲ್ಲ. ಅವನು ಎಷ್ಟು ಗೊತ್ತಾ, ನನ್ನ ಸಮಾನ ಯಾರೂ ಇಲ್ಲ ಅವನು. ಲೆಕ್ಕ ನಾನು ಈ ಕ್ಯಾಟಗರಿಗೆ ಬರೋಲ್ಲ ಅಂತ ಹೌದು, ಭಾರಿ ಮೇಲೆ ಇದ್ದೇನೆ ಅಂತೇಳಿ. ಇನ್ನೊಬ್ಬರು ಅರ್ಥ ತಗೊಂಡು ಅವ್ರ ತನ್ನ ಪ್ರಕಾರ ಒಪ್ಕೊಂಡಿದ್ದಾರೆ. ನಾನು ಐದನೇನೋ ತಾನಲ್ಲ ಅಂಥೇಳಿ. ಆ್ಯಕ್ಚುಯಲ್ ಫ್ಯಾಕ್ಟ್ ಅದು. ಐದನೇನೋ ಅಲ್ಲ ಅಂಬೋದು ಫ್ಯಾಕ್ಟ್ ಅದು. ಆ ಒಳಗಿರೋ ಅರ್ಥ ಇರೋಂತ ಕೇಳಿದರೆ ನಾನು ಇವರೆಲ್ಲರೂ ಭಾರಿ ಮೇರಿಸ್ತವನ ಆದರೆ ನನ್ನ ವಿಷಯ ಬಿಟ್ಟು ಮಾತಾಡಿ ಅಂತೇಳಿ. ನನ್ನ ವಿಷಯ ಬಿಟ್ಟು ಮಾತಾಡಿ. ಸಾಂಪ್ರತಂ ಮಾನುಷೇ ಇರೋಕೆ ಮತ್ತೆ ಹೇಳಿ ಚಾತುರ್ಥ ಕೀಚಕಸ್ತೇಷ ಪಂಚಮಂ ಐದನೇವನು ಇಲ್ವೇ ಇಲ್ಲ. ನಾ ಅನುಶುಶ್ರುಮ ಕಂಡಿಲ್ಲ ಅಲ್ಲ, ಕೇಳಿ ಕೂಡ ಕೇಳಿಲ್ಲ. ಅನುಶುಶ್ರುಮ ಎಂದೆಂದೂ ಕೂಡ ನಾವು ಕೇಳಿಯೇ ಇಲ್ಲ. ಅಷ್ಟರ ಮಟ್ಟಿಗೆ ಭೀಮ ಬಲಾಢ್ಯ ಅಂತ ಹೇಳಿದ ಮೇಲೆ ಇದೇನು ಬೇಕು ಅದಕ್ಕೆ? ಯಾವುದ್ರ ಬಗ್ಗೆ ಹೇಳ್ತೀರಿ ಅಲ್ಲ, ಯಾವುದ್ರ ಬಗ್ಗೆ ಹೇಳ್ತೇನೆ ಗೊತ್ತಾ ನಾನೀಗ? ವೀರಾಣಾಂ ಫಸ್ಟ್ ವೀರರಾಗಿರಬೇಕು. ಶಾಸ್ತ್ರ ವಿದುಷಾಂ ಶಾಸ್ತ್ರ ಗೊತ್ತಿರಬೇಕು. ಕೀಚಕ ಎಂಥವನು ಶಿವಭಕ್ತ, ಶೈವಶಾಸ್ತ್ರ ಪಾರಂಗತ ಅವನು. ಗೊತ್ತಾಯ್ತಾ? ಜರಾಸಂಧ ಹಾಗೇನೆ, ಅವರೆಲ್ಲ ಶಾಸ್ತ್ರದಲ್ಲಿ ಪಾರಂಗತರು ಅವರ ಎಲ್ಲ. ಆಮೇಲೆ ಕೃತಿಗಳು ಅಂದರೆ ಕೆಲಸ ಮಾಡಿದ ರೆಕಾರ್ಡ್ ಇರಬೇಕು, ಅಚೀವ್ಮೆಂಟ್ನಲ್ಲಿ ದಾಖಲೆ ಇರಬೇಕು ಅವ್ರದ್ದೆಲ್ಲ. ಎರಡು ಪಾಠನೂ ಇದೆ. ಕೃತಿ ಬೇರೆ ಇದೆ, ಕೃತೀನಾಂ ಇನ್ನೊಂದು ಪಾಠ ಕೆಳಗೆ ಹಾಕಿದೆ. ಎರಡು ಕರೆಕ್ಟ್. ಕೃತೀನಾಂ ತತ್ವನಿರ್ಣಯ ಮಾಡೋ ವಿಚಾರದಲ್ಲಿ ಅವರವ್ರ ಫೀಲ್ಡಲ್ಲಿ. ಉದಾಹರಣೆ ಶೈವರೆಲ್ಲ ಸಂಶಯ ಬಂದು ಯಾರನ್ನ ಕೇಳ್ತಿದ್ರು? ಮೊದಲು ಜರಾಸಂಧನ ಸತ್ತ ಮೇಲೆ ಕೀಚಕನ. ಆ ಲೆವೆಲ್ಗೆ ಅವನು ಪಾಂಡಿತ್ಯ ಇತ್ತು ಅವನು. ಆಗಿನ ಕಾಲದ ಪಂಡಿತರ ತಾನೇ ಕೇಳಬೇಕಾದ್ದು. ಉಳಿದವ್ರ ಮೇಲೆ ನಾಟ್ ರೀಚಬಲ್ ಅದನ್ನು ಕೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ತತ್ವನಿರ್ಣಯ ವಿಷಯ ಅವರವ್ರ ತತ್ವನಿರ್ಣಯದಲ್ಲಿ. ಸತ್ವ ಬಾಹುಸತ್ವ ಅಂದರೆ ಇಂಟರ್ನಲ್ ಸ್ಟ್ರೆಂತು. ಸತ್ವ ಇಂಟರ್ನಲ್ ಸ್ಟ್ರೆಂತ್, ಇನ್ಹೆರೆಂಟ್ ಸ್ಟ್ರೆಂತ್. ಅದು ಬಾಹುಬಲ ಅಂಬೋದು ಫಿಸಿಕಲ್ ಸ್ಟ್ರೆಂತ್. ಒಳಗಿನ ಶಕ್ತಿ, ಹೊರಗಿನ ಶಕ್ತಿ. ಧೈರ್ಯ ಇಷ್ಟು ದಪ್ಪ ಇರುತ್ತೆ. ನುಗ್ಗೆ ಗಿಡದು ಇದು ಇಷ್ಟು ದಪ್ಪ ಇರುತ್ತೆ. ಗೊತ್ತಾಯ್ತಾ? ಒಂದೇ ಹೊಡೆದು ಜೋರಾಗಿ ಹೊಡೆದು ಪಟ್ಟ ಅಂತ ಹೊಡೆದೋಗೋದು. ಬ್ರಿಟಲ್ ಅದು. ದಪ್ಪ ಇದೆ ಬ್ರಿಟಲ್. ಅದು ಹುಡಿಸಿಗಿರು ಇಷ್ಟು ಎಡೆ ಇರುತ್ತೆ, ಹೋಗೋದಿಲ್ಲ ಅದು. ಇವಾಗ ಕಟ್ ಮಾಡಿದ್ರೆ ಬರಲ್ಲ. ಯಾತಕ್ಕೆ? ಭಾರಿ ಗಟ್ಟಿ. ಅದು ಸತ್ವ ಅಂತಾರದು. ಸತ್ವ ಇಲ್ಲ ಸತ್ವ ಇಲ್ಲ ಇದರಲ್ಲಿ ಅಂತ ಹೇಳೋದಿಲ್ಲ. ಅದು ನೋಡೋದಕ್ಕಾಗಿದೆ, ಒಳಗೆ ಸತ್ವ ಇಲ್ಲ. ಸತ್ವನೂ ಇದೆ, ಬಾಹುಬಲನೂ ಇದೆ ಇದರಲ್ಲಿ. ಧೈರ್ಯದಲ್ಲಿ. ಶಾರೀರ ಪ್ರಾಣಶಕ್ತಿಯಲ್ಲಿ. ಶಾರೀರ ಸಂಭವೇ ಶರೀರದಿಂದ ಬರ್ತಕ್ಕಂಥ ಪ್ರಾಣಶಕ್ತಿಯೊಳಗೆ ಸಾಂಪ್ರತಂ. ನೋಡಿ ಇದು ಕರೆಕ್ಟ್ ಉತ್ತರ ಈಗ. ಸಾಂಪ್ರತಂ ಅಟ್ ಪ್ರೆಸೆಂಟ್. ಸೊ ಜರಾಸಂಧ ಪಾಸ್ಟಿಗೆ ಇಲ್ಲ. ಗೊತ್ತಾಯ್ತಾ? ಅಟ್ ಪ್ರೆಸೆಂಟ್ ಅಂತ ಹೇಳಿದ್ರಿಂದ ಸಾಂಪ್ರತಂ. ಹಿಂದೆಲ್ಲ ಬರಿತಿದ್ರು ಉಭಯ ಕುಶಲೋಪರಿ ಸಾಂಪ್ರತ ಅಂತ ಬರಿತಿದ್ರು. ನೆನಪಿದೆಯಾ? ಹಿಂದವರಿಗೆ ಗೊತ್ತಿಲ್ಲ. ಲೆಟ್ರ್ ಬರಿಬೇಕಾದ್ರೆ ಉಭಯ ಕುಶಲೋಪರಿ ಸಾಂಪ್ರತ ಅಂತ. ಸಾಂಪ್ರತ ಅಂದರೆ ಈವರೆಗೂ ಎಲ್ಲರೂ ಶೇಬ ಅಂತ. ಈವರೆಗೂ ಯಾರು ಆಲ್ ಫೈನ್ ಅಷ್ಟೇ. ಸಾಂಪ್ರತ ಅಂದರೆ ಅಟ್ ಪ್ರೆಸೆಂಟ್ ಅಂತ. ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾ, 4 ಜನ ಇದ್ದಾರೆ. ಸಾಂಪ್ರತಂ ಮಾನುಷೇ ಲೋಕೆ ಸಂಪ್ರತಿ ವಾರ್ತಾ ಶ್ರೇಯಂತಾಂ. ಮಾನುಷೇ ಲೋಕೆ ಮನುಷ್ಯ ಲೋಕದಲ್ಲಿ ಅಂದರೆ ಏನಾಯ್ತು ಈಗ? ಬರೀ ಎಲ್ಲೋ ಲಿಮಿಟ್ ಮಾಡಿ ಹೇಳಿಲ್ಲ ಈಗ. ಇಡೀ ಮನುಷ್ಯ ಲೋಕದಲ್ಲಿ ಅಂತಾಯ್ತು. ಇಡೀ ಮನುಷ್ಯ ಲೋಕದಲ್ಲಿ ಅಂತ ಹೇಳಿದ್ರಿಂದ ಎಂಟೈರ್ ವರ್ಲ್ಡ್ ಕವರ್ ಆಯಿತು. ಹೋಗ್ಲಿ ಬಿಡಿ, ಈಗಿಂದಲ್ಲ. ಸದೈತ್ಯ ನರ ರಾಕ್ಷಸೆ. ದೈತ್ಯರನ್ನು ಸೇರಿಸ್ಕೊಂಡು, ನರರನ್ನು ಸೇರಿಸ್ಕೊಂಡು, ರಾಕ್ಷಸರನ್ನು ಸೇರಿಸ್ಕೊಂಡು, ಯಾರನ್ನೂ ಇದು ಮಾಡಿದ್ದು ಸಪ್ರೇಟ್ ಮಾಡಿದ್ದಲ್ಲ. ಒಟ್ಟಾಗಿ ತೊಗೊಂಡ್ರು ಕೂಡ ಯಾರು ಶ್ರೇಷ್ಠ? 4 ಜನ ಶ್ರೇಷ್ಠ. ಇದೆಲ್ಲ ಬ್ಯಾಕ್ಗ್ರೌಂಡ್ ಇದು. ಆಚಾರ್ಯ ಮಾತಾಡೋದು ಏನಾಗ್ತಿತ್ತು ಈಗ? ಅವ್ರೂರಿಗೆ ಅವನೇ ಶ್ರೇಷ್ಠ, ಹಾಳೂರಿಗೆ ಉಳಿದವನೇ ಗೌಡ, ಆ ರೀತಿ ಅಲ್ಲ. ಮತ್ತೆ ಯಾವುದೋ ಒಂದು ಲಿಮಿಟೆಡ್ ಸೆನ್ಸಲ್ಲಿ ಹೇಳಿದ್ದು ಮಾತ್ರ ಕೂಪಮಂಡೂಕ ಅಂತ ಕರೀತಾರೆ. ಅದು ಜಗತ್ತು ಅಷ್ಟೇ. ಅದು ಪ್ರಾಣಿ ಬೇರೆ. ನಮ್ಮೂರಿಗೆ ನಾನೇ ವರ್ಲ್ಡ್ ಫೇಮಸ್. ಅವ್ರು ಏನಾಯಿತು? ಅವ್ನು ವರ್ಲ್ಡ್ ಯಾವುದು? ಅವ್ರ ಊರು ಅಷ್ಟೇ. ಅವ್ರ ಊರಿಗೆ ವರ್ಲ್ಡ್ ಫೇಮಸ್ ಹೇಗಾಗ್ತಾರೆ ಅವನು? ಆ ಥರ ಹೇಳಿದ್ದಲ್ಲ ಇದು. ಇನ್ಕ್ಲೂಡ್ ಎವ್ರಿಥಿಂಗ್. ಅದರಲ್ಲಿ ಯಾರಿದ್ದಾರೆ? 4 ಜನ ಇದ್ದಾರೆ. ಭೀಮಶ್ಚ ಬಲಭದ್ರಶ್ಚ ಮಧುರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮ. ಹೇಳೋ ಕ್ರಮದಲ್ಲೇ ಏನಿದೆ ಇಲ್ಲಿ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇದೆ. ಇನ್ನೂ ಕ್ಲಿಯರ್ ಮುಂದೆ ಹೇಳ್ತಾನೆ. ಇದು ಮಹಾಭಾರತದ ವಾಕ್ಯ. ಅನ್ಯೋನ್ಯ ಅನಂತರ ಬಲಾಹ, ಒನ್ ಆಫ್ಟರ್ ಅನದರ್. ಇಲ್ಲಿ ಮುಗಿದಿಲ್ಲ. ಅನ್ಯೋನ್ಯ ಇಲ್ಲಿ ಮುಗೀತು. ಅಲ್ಲ ಯಾವುದು ಮುಗೀತು? ಅದು ಮುಗೀತು. ಈ ಮಾತು ಮುಗಿದಿಲ್ಲ, ಇನ್ನೂ ಇದೆ. ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾ. ಅದು ಅವನ ಮಾತೇನೆ. ಮಹಾಭಾರತ ಇದೆ, ಹಾಗೇ ಇದೆ. ಆದ್ದರಿಂದ ಇವರೆಲ್ಲ ಎಂಥವ್ರು? ಒಬ್ಬರಾದ ಮೇಲೆ ಒಬ್ಬರು ಕ್ರಮಾದೇವ. ಮತ್ತೆ ಈ ಕ್ರಮದಲ್ಲಿ ಹೇಳಿದ್ದೇನೆ ಅಂತ ಹೇಳೋದ್ರಿಂದ ಏನಲ್ಲ ಅದೀಗ?
ಸುಮ್ಮನೆ ಹೇಳಿದ್ದಲ್ಲ, ಈಕ್ವಲ್ಲೂ ಅಲ್ಲ, ತಾರತಮ್ಯ ಇಟ್ಕೊಂಡೇ ಹೇಳಿರೋದು. ದುರ್ಯೋಧನಿಗೂ ತಾರತಮ್ಯದ ಕಾನ್ಸೆಪ್ಟ್ ಇದೆ ಅಂದರೆ ಅದು ಒಪ್ಪೋದು ಏನಾಗ್ತದಾಗ ದುರ್ಯೋಧನಿಗಿಂತ ಹೋಪ್ಲೆಸ್ ಆಗುತ್ತಾಗ ಅನ್ಯೋನ್ ಅವನ ಥಿಂಕಿನ ಪ್ರಕಾರ. ಹಾಂ ಹೌದು, ಅವನ ಥಿಂಕಿಂಗ್ ಯಾವುದಕ್ಕೆ ಬಲ ಕೊಡಬೇಕು, ಆ ಥಿಂಕಿಂಗ್ ಯಾರು ಕೊಡಬೇಕು? ಅವ್ನು ವಿಲನ್, ಅವನ ಮಾತಿ ಬೆಲೆ ಇದೆ, ಅದಕ್ಕೆ ಕೊಟ್ಟು ಮಾಡ್ತಿದ್ದಾರೆ ಅವನು. ಇದು ಇಷ್ಟೇ ಅಲ್ಲ, ಭಗವದ್ಗೀತೆ ಶುರು ಮಾಡಿದವನು ಪರ್ಯಾಪ್ತಂತ್ಯದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಇದೇ ಮಾತನ್ನು ಮತ್ತೆ ಹೇಳ್ತಾನೆ, ನಮ್ಮ ಬಲ ಭೀಷ್ಮಾಭಿರಕ್ಷಿತ, 11 ಅಕ್ಷೋಣಿ ಹೆಸರಿಗೆ. ಆದರೆ ಅಪರ್ಯಾಪ್ತಂ ತತಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ. ಭೀಷ್ಮರು ಕಾಪಾಡ್ತಿರೋದ್ರಿಂದ ಇದು ಅವರಿಗೆ ಪರ್ಯಾಪ್ತ ಅಂದ್ರೇನು? ಅಡಿಕ್ವೇಟ್ ಅಲ್ಲ, ಇನ್ಅಡಿಕ್ವೇಟ್. ಇದು ಅವ್ರನ್ನ ಗೆಲ್ಲಕ್ಕೆ ನಮ್ಮ ಸೈನ್ಯ ಇನ್ಅಡಿಕ್ವೇಟ್. ಯಾಕೆ? ಇದು ಲೆಡ್ ಬೈ ಭೀಷ್ಮರು. ಆದರೆ ಪಾಂಡವರ ಸೇನೆ 7 ಅಕ್ಷೋಣಿ ಇರಬಹುದು, ಪರ್ಯಾಪ್ತಂ, ಕ್ವೈಟ್ ಅಡಿಕ್ವೇಟ್. ಯಾತಕ್ಕೆ? ಭೀಮಾಭಿರಕ್ಷಿತ. ಈ ಮಾತು ಒಂದು ತುಂಬ ಸತ್ಯ ಬರುತ್ತೆ. ಇದು ಮಹಾಭಾರತದಲ್ಲಿ ಆಚಾರ್ಯ ಯಾಕೆ ಇಷ್ಟು ಕೋಟ್ ಮಾಡಿದ್ರು ಅಂದರೆ ಇಂಥ ನೋಡ್ಕೊಳ್ಳಿ ಅಂತ. ಇರೋದನ್ನೆಲ್ಲ ಕೋಟ್ ಮಾಡ್ಕೊಂಡು ಇಷ್ಟೇ ಓದೋಲ್ಲ ಜನ, ನಾನು ಓದೋದೇ ಇಲ್ಲ, ಅದರಿಂದಾಗಿಯೇ ನೀವು ಚಿಕ್ಕದು ಮಾಡಿರೋ. ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾಹ. ಅಲ್ಲಿಗೆ ಅವನ ಮಾತು ಮುಗೀತು. ಅದು ಇನ್ನೂ ತುಂಬ ಹೇಳೋದಿದೆ, ನಾಳೆ ನೋಡೋಣ. ಓಂ